ನನಗೂ ನಿಮಗೂ ಈ ಕ್ರಿಸ್ತನ ಮೇಲೆ ಪ್ರೀತಿ ಇದ್ದರೆ, ನಿಜವಾದ ಪ್ರೀತಿ ಇದ್ದರೆ ನಾವೇನು ಮಾಡ್ತೀವಿ? ನಾವಿನ್ನು ಮನೇಲಿ ಕೂತ್ಕೊಂಡು ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅಂತ ಇರೋದಿಲ್ಲ. ಅಥವಾ ಪ್ರೇಯರ್ ಗ್ರೂಪಲ್ಲಿ ನಾವು ಇದ್ಕೊಂಡು ನಾವಿಲ್ಲೇ ಹಾಡಿಕೊಂಡು ಬೋಧನೆ ಮಾಡಿಕೊಂಡು ಕಂಫರ್ಟಬಲ್ ಆಗಿ ನಾವಿರ್ತೀವಿ ಅಂತ ಇರೋದಿಲ್ಲ. ವಿ ವಿಲ್ ಗೋ ಆ್ಯಂಡ್ ಪ್ರೊಕ್ಲೇಮ್ ದಿಸ್ ಟ್ರೂತ್. ನಾವು ಹೋಗ್ತೀವಿ ಮತ್ತು ಈ ಕ್ರಿಸ್ತನ ಶುಭ ಸಂದೇಶವನ್ನು, ಈ ಸತ್ಯವನ್ನು ಎಲ್ಲರಿಗೂ ಸಾರ್ತೀವಿ. ಯೇಸುವಿಗೋಸ್ಕರ ನಾವು ಸಾಯಲಿಕ್ಕೂ, ಮಾನ ಕಳ್ಕೊಳ್ಳಿಕ್ಕೂ, ಮರ್ಯಾದೆ ಕಳ್ಕೊಳ್ಳಿಕ್ಕೂ, ಆಸ್ತಿ ಕಳ್ಕೊಳ್ಳಿಕ್ಕೂ, ಆರೋಗ್ಯ ಕಳ್ಕೊಳ್ಳಿಕ್ಕೂ, ಸಂಪತ್ತು ಕಳ್ಕೊಳ್ಳಿಕ್ಕೂ, ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳಿಕ್ಕೂ ನಾವು ಮುಂದೆ ಇರ್ತೀವಿ. ಯಾವಾಗ? ಕ್ರಿಸ್ತನ ಪ್ರೀತಿ ನಮಗೆ ಅರ್ಥ ಆದರೆ. ಅದರಿಂದನೇ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಮಗುವೆ ನಿನ್ನ ಹೃದಯ ನನಗೆ ಕೊಡು, ಗಿವ್ ಮಿ ಯುವರ್ ಹಾರ್ಟ್. ಆ ಪ್ರೀತಿ ಅರ್ಥ ಆದರೆ ನೀವು ಆಸ್ತಿ ಅಲ್ಲ, ಪ್ರಾಣ ಅಲ್ಲ, ನೀವು ಸ್ವರ್ಗವನ್ನೂ ಬಿಡ್ತಿರಬೇಕಾದ್ರೆ. ಯೇಸು ಇಲ್ಲದ ಸ್ವರ್ಗ ನನಗೆ ಬೇಡ ಅಂತಲೇ ಹೇಳಿ. ಜ್ಞಾನೋಕ್ತಿಗಳ ಪುಸ್ತಕ 23 ಅದರಲ್ಲಿ 26ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಮೈ ಸನ್ ಗಿವ್ ಮಿ ಯುವರ್ ಹಾರ್ಟ್. ಮಗನೇ ಮಗನೇ ನಾನು ಹೇಳುವುದು ನಾಟಲಿ ನಿನ್ನ ಮನಸ್ಸಿಗೆ. ಅದು ನಮ್ಮ ಟ್ರಾನ್ಸ್ಲೇಷನ್ನಲ್ಲಿ ಆ ರೀತಿ ಇದೆ. ಆದರೆ ನಿಜವಾಗಲೂ ಅದು ಹೇಗಿದೆ ಅಂದರೆ ಹೀಗೇ ಇದೆ, ಕಂದ ನಿನ್ನ ಹೃದಯವನ್ನು ನನಗೆ ಕೊಡು, ಕಂದ ನಿನ್ನ ಹೃದಯವನ್ನು ನನಗೆ ಕೊಡು. ಇದನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕಾಗತ್ತಾ? ಮೈ ಚೈಲ್ಡ್ ಗಿವ್ ಮಿ ಯುವರ್ ಹಾರ್ಟ್. ದೇವರಿಗೆ ನಮ್ಮ ಹಣ ಬೇಡ, ಪ್ರಾರ್ಥನೆಯೂ ಬೇಡ, ಕಾಣಿಕೆನೂ ಬೇಡ, ನಮ್ಮ ಫಾಸ್ಟಿಂಗ್ ಬೇಡ, ನಮ್ಮ ಯಾವುದೂ ಬೇಡ. ದೇವರು ಹೇಳ್ತಾರೆ, ನಿನ್ನ ಹೃದಯನೇ ಇಲ್ಲಿ ಕೊಡು, ಗಿವ್ ಮಿ ಯುವರ್ ಹಾರ್ಟ್. ಯಾಕೆ ಅಂದರೆ ನನ್ನ ಮಾರ್ಗಗಳನ್ನು ನಾನು ಹೇಳ್ತೀನಿ ಬೇಡ. ಯಾಕೆ ಅಂದರೆ ನಮಗೆ ನಿಜವಾಗಲೂ ಬೇಕಾಗಿರ್ತಕ್ಕಂಥದ್ದು ಈ ಲೋಕದಲ್ಲಿ ದೇವರ ಪ್ರೀತಿ. ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ದೇವರ ಪ್ರೀತಿನೇ ಬೇಕಾಗಿರೋದು. ನಾವು ನಮ್ಮ ಹೃದಯವನ್ನು ಅವ್ರಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ ಕೇಳಿದರೆ, ಆ ಹೃದಯದಲ್ಲಿ ಅವರ ಪ್ರೀತಿಯನ್ನು ತುಂಬಿಸಿ ನಮ್ಮ ಕೈ ಕೊಡ್ತಾರೆ. ಆ ಪ್ರೀತಿಯಿಂದ ನಮಗೆ ಈ ಲೋಕದಲ್ಲಿ ಬದುಕಲಿಕ್ಕಾಗತ್ತೆ. ಆ ದೇವರ ಪ್ರೀತಿ ನಮ್ಮಲ್ಲಿಲ್ಲದೆ ಇದ್ದರೆ ಈ ಲೋಕದಲ್ಲಿ ನಮ್ಮ ಬದುಕು ಒಂದು ರೀತಿಯಲ್ಲಿ ಮರುಭೂಮಿಯ ಹಾಗೆ ಇರುತ್ತೆ, ಡ್ರೈನೆಸ್ ಫೀಲ್ ಆಗ್ತಾ ಇರುತ್ತೆ. ನಾವೆಷ್ಟೇ ಪ್ರಾರ್ಥನೆ ಮಾಡಿದರೂ, ಪ್ರಾರ್ಥನೆ ಮಾಡುವವರಾದರೂ, ಪ್ರತಿದಿನ ಚರ್ಚಿಗೆ ಹೋಗುವವರಾದರೂ, ಬೈಬಲ್ ಓದುವವರಾದರೂ, ಎಷ್ಟೇ ಕಾಣಿಕೆ ಕೊಡುವವರಾದರೂ, ಎಷ್ಟೇ ರಿಟ್ರೀಟ್ ಅಟೆಂಡ್ ಮಾಡಿದರೂ, ನಮ್ಮ ಹೃದಯದಲ್ಲಿ ಒಂದು ರೀತಿ ಡ್ರೈನೆಸ್, ಮರುಭೂಮಿಯ ಒಂದು ಅನುಭವ ನಮಗೆ ಆಗ್ತಾನೇ ಇರುತ್ತೆ. ಅಥವಾ ನಮಗೆ ಅವ್ರನ್ನ ಪ್ರೀತಿ ಮಾಡೋಕ್ಕಾಗೋದಿಲ್ಲ. ನಮಗೆ ಅವರನ್ನು ಪ್ರೀತಿ ಮಾಡಲಿಕ್ಕೆ ಆಗಬೇಕಾದ್ರೆ ಅವರ ಪ್ರೀತಿ ನಮ್ಮ ಹೃದಯದಲ್ಲಿ ಇರಬೇಕು. ವಿ ಕೆನಾಟ್ ಲವ್ ಗಾಡ್ ವಿತೌಟ್ ಎಕ್ಸ್ಪೀರಿಯನ್ಸಿಂಗ್ ಹಿಸ್ ಲವ್ ಇನ್ ಅವರ್ ಹಾರ್ಟ್ಸ್ ಫಸ್ಟ್. ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ದೇವರ ಪ್ರೀತಿಯ ಅನುಭವ ಏನೂ ಬೇಕಾಗಿಲ್ಲ. ಚರ್ಚಿಗೆ ಹೋಗಿ ಬರಲಿಕ್ಕೆ ದೇವರ ಪ್ರೀತಿಯ ಅನುಭವ ಏನೂ ಬೇಕಾಗಿಲ್ಲ. ಈ ರೀತಿ ಪ್ರೇಯರ್ಗಳನ್ನ ನಮಗೆ ಕಂಡಕ್ಟ್ ಮಾಡಲಿಕ್ಕೆ ದೇವರ ಪ್ರೀತಿಯ ಅನುಭವ ಏನೂ ಬೇಕಾಗಿಲ್ಲ. ಅಥವಾ ಬೈಬಲ್ ಓದಲಿಕ್ಕೆ ದೇವರ ಪ್ರೀತಿಯ ಅನುಭವ ಏನೂ ಬೇಕಾಗಿಲ್ಲ. ಆದರೆ ಅವರನ್ನು ಪ್ರೀತಿ ಮಾಡಲಿಕ್ಕೆ ಅವರ ಪ್ರೀತಿಯ ಅನುಭವ ನಮಗಾದರೆ ಮಾತ್ರ ನಮಗೆ ಅವ್ರನ್ನ ಪ್ರೀತಿ ಮಾಡಲಿಕ್ಕಾಗುತ್ತೆ. ವಿತೌಟ್ ಎಕ್ಸ್ಪೀರಿಯನ್ಸಿಂಗ್ ಹಿಸ್ ಲವ್ ಫಸ್ಟ್ we cannot love Jesus. We cannot love Jesus. ಅದರಿಂದನೇ ದೇವರು ಈ ದಿನ ನಮಗೆ ಕೇಳ್ತಾ ಇದ್ದಾರೆ, ಮೈ ಚೈಲ್ಡ್ ಗಿವ್ ಮಿ ಯುವರ್ ಹಾರ್ಟ್, ಗಿವ್ ಮಿ ಯುವರ್ ಹಾರ್ಟ್. ನಿನ್ನ ಹೃದಯನ ಕೊಡು. ಇಲ್ಲಿ ಹೇಗೆ ಹೃದಯನ ಕೊಡೋದು? ಒಂದು ಮಾನಸಾಂತರದ ಮುಖಾಂತರ, ಥ್ರೂ ರಿಪೆಂಟೆನ್ಸ್, ಬೇರೆ ಥರ ಅಲ್ಲ. ರಿಪೆಂಟಿಂಗ್ ಅಂದರೆ, ಮಾನಸಾಂತರ ಅಂದರೆ ಎಲ್ಲ ಕಡೆಯಿಂದನೂ ನೀವು ಯಾವ ಕಡೆಗೆಲ್ಲ ತಿರುಗಿದ್ದೀರೋ
ಎಲ್ಲ ಕಡೆಯಿಂದನೂ ವಾಪಸ್ ದೇವರ ಕಡೆಗೆ ತಿರುಗೋದು. ಟರ್ನಿಂಗ್ ಟುವರ್ಡ್ಸ್ ಗಾಡ್, ಟರ್ನಿಂಗ್ ಅವೇ ಫ್ರಮ್ ಸಿನ್, ಟರ್ನಿಂಗ್ ಅವೇ ಫ್ರಮ್ ಎವ್ರಿಥಿಂಗ್ ಆ್ಯಂಡ್ ಟರ್ನಿಂಗ್ ಓನ್ಲಿ ಟುವರ್ಡ್ಸ್ ಗಾಡ್ ಈಸ್ ಟ್ರೂ ರಿಪೆಂಟೆನ್ಸ್. ನಿಜವಾದ ಮಾನಸಾಂತರ ಅಂದರೆ ಪಾಪದಿಂದ, ಲೋಕದಿಂದ, ನಮ್ಮ ಇಷ್ಟ, ನಮ್ಮ ಕನಸು, ನಮ್ಮ ಆಲೋಚನೆ, ನಮ್ಮ ಎಲ್ಲ ಪ್ಲ್ಯಾನ್ ಎಲ್ಲದ ಕಡೆಯಿಂದನೂ ದೇವರ ಕಡೆಗೆ, ಯೇಸುವೆ ನಿನ್ನ ಆಲೋಚನೆ, ನಿನ್ನ ಚಿತ್ತ ನೆರವೇರಲಿ ಅಂತ ಆ ಕಡೆಗೆ ನಮ್ಮ ಮನಸ್ಸನ್ನು ಪೂರ್ತಿ ತಿರುಗಿಸೋದೇ ಮಾನಸಾಂತರ. ಆ ರೀತಿ ನಮ್ಮ ಹೃದಯವನ್ನು ಅವರಿಗೆ ನಾವು ಕೊಟ್ಟರೆ ಅವ್ರು ಏನು ತುಂಬಿಸ್ತಾರೆ ಕೇಳಿದರೆ, ಅವ್ರ ಪ್ರೀತಿನ ನಮ್ಮ ಹೃದಯದಲ್ಲಿ ತುಂಬಿಸ್ತಾರೆ. ಆ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಲ್ಪಟ್ಟಾಗ ನಾವು ಕೊರತೆ ಇಲ್ಲದವರಾಗ್ತೀವಿ. ವಿ ಲ್ಯಾಕ್ ನಥಿಂಗ್ ವೆನ್ ವಿ ಆರ್ ಫಿಲ್ಡ್ ಬೈ ಆರ್ ಬೀಯಿಂಗ್ ಫಿಲ್ಡ್ ಬೈ ಹಿಸ್ ಲವ್. ಆ ಕರ್ತನಾದ ಯೇಸುವಿನ ಪ್ರೀತಿಯಿಂದ ನಾವು ತುಂಬಲ್ಪಡ್ತಾ ಇರುವಾಗ ಪ್ರತಿದಿನ ನಾವು ಕೊರತೆ ಇಲ್ಲದವರಾಗಿ ಬದುಕಲಿಕ್ಕಾಗತ್ತೆ. ಇವತ್ತು ನಮ್ಮ ದೊಡ್ಡ ಕೊರತೆ ನಾವು ಹೇಳುವಂಥ ವಿಷಯಗಳಲ್ಲ ಕೊರತೆ. ಊಟದ ಕೊರತೆ, ಬಟ್ಟೆಯ ಕೊರತೆ, ಹಣದ ಕೊರತೆ, ಆರೋಗ್ಯದ ಕೊರತೆ ಎಲ್ಲ ನಾವು ಹೇಳ್ತೀವಿ. ಇದು ಯಾವುದು ನಿಜವಾದ ಕೊರತೆಗಳಲ್ಲ. ನಮ್ಮ ಜೀವಿತದಲ್ಲಿ ನಿಜವಾದ ಕೊರತೆ ಅಂದರೆ ಲವ್, ಪ್ರೀತಿ. ಪ್ರೀತಿ ಅದು ಗಂಡನ ಪ್ರೀತಿ ಅಲ್ಲ, ಹೆಂಡತಿ ಪ್ರೀತಿನೂ ಅಲ್ಲ, ಮಕ್ಕಳ ಪ್ರೀತಿನೂ ಅಲ್ಲ, ಗೆಳೆಯರ ಪ್ರೀತಿನೂ ಅಲ್ಲ, ಯಾರ ಪ್ರೀತಿನೂ ಅಲ್ಲ, ದೇವರ ಪ್ರೀತಿ. ಗಾಡ್ಸ್ ಲವ್, ದೇವರ ಪ್ರೀತಿ. ನಿಮ್ಮ ಹೃದಯ ಆ ಕಡೆ ಕೊಟ್ಟರೆ ನಿಮಗೆ ಲಾಭ ಏನು ಕೇಳಿದರೆ, ಆ ಪ್ರೀತಿನ ಅವ್ರು ಫಿಲ್ ಮಾಡಿ ವಾಪಸ್ ನಿಮ್ಮ ಕೈಗೆ ಕೊಡ್ತಾರೆ. ಆಗ ನೀವು ಕುದುರೆ ಥರ ಓಡ್ತೀರ. ಯಾರಿಗಾಗಿ? ದೇವರಿಗಾಗಿ, ಯೇಸುವಿಗಾಗಿ. ಈಗ ಯಾರಾದರೂ ನಮ್ಮನ್ನು ಕಟ್ಟಿ ಎಳ್ಕೊಂಡು ಹೋದರೂ ಕೂಡ ನಮಗೆ ಹೋಗ್ಲಿಕ್ಕಾಗಲ್ಲ. ಕೆಲವು ಟೈಮ್ ನಾವು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಗ್ಗನ ಕಟ್ ಮಾಡಿ ನಾವು ಓಡೋಗ್ತೀವಿ. ಆ ರೀತಿ ಏನು ಪ್ರಯೋಜನ ಇಲ್ಲ. ದೇವರು ಆ ರೀತಿ ಯಾರನ್ನೂ, ನಾವು ದೇವ್ರನ್ನ ಆ ರೀತಿ ಪ್ರೀತಿ ಮಾಡಬೇಕು ಅಂತ ದೇವರು ಬಯಸ್ತಾ ಇಲ್ಲ. ಯು ಕೆನಾಟ್ ಡಿಮ್ಯಾಂಡ್ ಲವ್. ಯು ಕ್ಯಾನ್ ಡಿಮ್ಯಾಂಡ್ ಎನಿಥಿಂಗ್ ಎಕ್ಸೆಪ್ಟ್ ಲವ್. ಏನು ಬೇಕಾದರೂ ಈ ಪ್ರಪಂಚದಲ್ಲಿ ಡಿಮ್ಯಾಂಡ್ ಮಾಡಿ ತಗೋಬೋದು. ದುಡ್ಡು ತಗೋಬೋದು, ಆಸ್ತಿ ತಗೋಬೋದು, ಮನುಷ್ಯರನ್ನ ತಗೋಬೋದು, ಏನು ಬೇಕಾದರೂ ತಗೋಬೋದು. ಆದರೆ ಯು ಕೆನಾಟ್ ಗೆಟ್ ಲವ್ ಬೈ ಡಿಮ್ಯಾಂಡಿಂಗ್. ಡಿಮ್ಯಾಂಡ್ ಮಾಡಿ ನೀವು ಪ್ರೀತಿಯನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಈ ಲೋಕದಲ್ಲಿರೋ ಮನುಷ್ಯರ ಪ್ರೀತಿನೇ ತೆಗೆದುಕೊಳ್ಳಿ, ಡಿಮ್ಯಾಂಡ್ ಮಾಡಿ ನಿನ್ನನ್ನು ಪ್ರೀತಿಸಲೇಬೇಕು ಅಂತ ಹೇಳಿ ಪ್ರೀತಿ ತಗೊಳ್ಳೋಕ್ಕಾಗೋದಿಲ್ಲ. ಆಗುತ್ತಾ? ಆಗೋದಿಲ್ಲ. ದೇವರ ಪ್ರೀತಿನೂ ಅಷ್ಟೇ. ದೇವರೇ ನಿನ್ನನ್ನು ಪ್ರೀತಿಸಬೇಕು, ನಿನ್ನನ್ನು ಪ್ರೀತಿಸಬೇಕು ದೇವರೇ ಅಂತ ಹೇಳಿಬಿಟ್ಟು ದೇವರ ಪ್ರೀತಿನ ತಗೊಳ್ಳಿಕ್ಕಾಗೋದಿಲ್ಲ. ಮತ್ತು ಹೇಗೆ ದೇವರ ಪ್ರೀತಿಯನ್ನು ನಾನು ತುಂಬಿಸ್ಕೊಳ್ಳೋದು, ತಗೊಳ್ಳೋದು? ಗಿವ್ ಯುವರ್ ಹಾರ್ಟ್ ಟು ಗಾಡ್. ನಿನ್ನ ಹೃದಯನ ದೇವರಿಗೆ ಕೊಡು. ನಿನ್ನ ಕಾಣಿಕೆ ಕೊಡಬೇಡ, ದುಡ್ಡು ಕಾಸು ಕೊಡಬೇಡ, ಬೇರೆ ಏನೂ ಕೊಡಬೇಡ, ನಿನ್ನ ಹೃದಯನ ಕೊಡು. ಇವತ್ತು ನಮ್ಮ ಹೃದಯದಲ್ಲಿ ಏನಿದೆ? ನಮ್ಮ ಹೃದಯದಲ್ಲಿ ನಮ್ಮ ದೇವರಿದ್ದಾರೆ. ಯಾರು? ಲೋಕ. ಲೋಕ ಇದೆ, ಲೋಕದ ಮೋಹಗಳು ನಮ್ಮ ಹೃದಯದಲ್ಲಿದೆ. ಮೈ ಡ್ರೀಮ್ಸ್, ನಮ್ಮ ಕನಸುಗಳು ನಮ್ಮ ಹೃದಯದಲ್ಲಿದೆ. ಅದೇ ನಮ್ಮ ದೇವರು, ಅದೇ ನಮ್ಮ ದೇವರು. ನಿಮ್ಮ ಹೃದಯದಲ್ಲಿ ಏನು ತುಂಬಿಕೊಂಡಿದೆಯೋ ಅದೇ ನಿಮ್ಮ ದೇವರು. ಬಾಯಲ್ಲಿ ಯೇಸುವೆ ಹೇಳೋದು ತುಂಬ ಸುಲಭ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಅಥವಾ ಯಾರು ತುಂಬಿಕೊಂಡಿದ್ದಾರೆ? ಯಾವುದಾದ್ರೂ ಮನುಷ್ಯ ಇದ್ದಾನಾ? ಅಥವಾ ಯಾವುದಾದ್ರೂ ಪ್ರಾಣಿಗಳಿದೆಯಾ? ಅಥವಾ ಯಾವುದಾದ್ರೂ ವಸ್ತುಗಳಿದೆಯಾ? ಇದೆಲ್ಲ ಲೋಕನೇ. ನಮ್ಮ ಹೃದಯದಲ್ಲಿ ಲೋಕ ತುಂಬಿಸಿಟ್ಕೊಂಡ್ರೆ ಯಾತನೆ ಇದೆ, ವೇದನೆ ಇದೆ, ನರಳಾಟ ಇದೆ. ಬೈಬಲ್ ಹೇಳುತ್ತೆ, ಪ್ರೀತಿ ಇರುವಲ್ಲಿ ಯಾತನೆ ಇರುವುದಿಲ್ಲ. ಪ್ರೀತಿ ಇರುವಲ್ಲಿ ಯಾತನೆ ಇರೋಲ್ಲ. ನಮಗೆ ಯಾಕೆ ಯಾತನೆ? ಪ್ರೀತಿ ಇಲ್ಲ. ದೇವರು ಪ್ರೀತಿ ಮಾಡ್ತಾ ಇಲ್ಲ ಅಂತಲ್ಲ, ದೇವರು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಾರೆ. ಬಟ್ ನನ್ನ ಹೃದಯದಲ್ಲಿ ಆ ಪ್ರೀತಿಯ ಕೊರತೆ ಇದೆ. ನನ್ನ ಹೃದಯದಲ್ಲಿ ಯಾವ ಕೊರತೆ ಇದೆ? ಪ್ರೀತಿಯ ಕೊರತೆ ಇದೆ. ಆದ್ದರಿಂದ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸ್ತಾರೆ. ಆ ಕೊರತೆಯನ್ನು ನೀಗಿಸ್ಲಿಕ್ಕೋಸ್ಕರ ಇವತ್ತು ಈ ಪ್ರಾರ್ಥನೆಯಲ್ಲಿ ನಮ್ಮೊಬ್ಬೊಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ದೇವರಲ್ಲಿ ನಮ್ಮನ್ನು ಯಾಕೆ ಕರ್ಕೊಂಡು ಬಂದಿದ್ದಾರೆ?
ನಮ್ಮ ಹೃದಯದಲ್ಲಿರುವ ನಿಜವಾದ ಕೊರತೆಯನ್ನು ತೆಗೆದು ಹಾಕಲಿಕ್ಕೆ. ಆ ಕೊರತೆ ಏನು ಕೇಳಿದರೆ ಆತನ ಪ್ರೀತಿಯ ಕೊರತೆ, ಬೇರೆ ಯಾವುದೂ ಅಲ್ಲ. ನಮಗೆ ನಿಜವಾಗ್ಲೂ ಬಲ ಆತನ ಪ್ರೀತಿ. ಹೇಗೆ ಗೊತ್ತಾಗುತ್ತೆ ನನ್ನಲ್ಲಿ ದೇವರ ಪ್ರೀತಿ ಇದೆ ಅಂತ? ಹೇಗೆ ಗೊತ್ತಾಗುತ್ತೆ? ನನ್ನಲ್ಲಿ ನಿಜವಾಗ್ಲೂ ದೇವರ ಪ್ರೀತಿ ಇದ್ದರೆ ನನಗೆ ಅವರನ್ನು ಪ್ರೀತಿಸ್ಲಿಕ್ಕಾಗತ್ತೆ. ಇಫ್ ಐ ಹ್ಯಾವ್ ಹಿಸ್ ಲವ್, ಐ ವಿಲ್ ಬಿ ಏಬಲ್ ಟು ಲವ್ ಹಿಮ್. ಅದರ್ವೈಸ್ ಐ ಕ್ಯಾನ್ ನಾಟ್ ಲವ್ ಹಿಮ್. ಐ ಕ್ಯಾನ್ ಗೋ ಟು ಚರ್ಚ್, ರೀಡ್ ಬೈಬಲ್, ಇದೆಲ್ಲ ಮಾಡ್ಬೋದು. ಚರ್ಚಿಗೆ ಹೋಗ್ಬೋದು, ಬೈಬಲ್ ಓದ್ಬೋದು, ಚಪ್ಪಾಳೆ ಹೊಡಿಬೋದು, ನಾನು ಹೇಳಿದ್ನಲ್ವಾ, ಎಲ್ಲ ಮಾಡ್ಬೋದು. ಆದರೆ ಆತನನ್ನು ಪ್ರೀತಿ ಮಾಡಲಿಕ್ಕೆ ಆಗಬೇಕಾದ್ರೆ ಆತನ ಪ್ರೀತಿ ನನ್ನ ಹೃದಯದಲ್ಲಿದ್ದರೆ ಮಾತ್ರ ಸಾಧ್ಯ. ಆ ಪ್ರೀತಿ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು. ಸಾವಿಗೆ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ, ಯಾವುದೂ ಚಿಂತೆ ಮಾಡೋದಿಲ್ಲ. ಆ ಪ್ರೀತಿಯಲ್ಲಿ ಯಾವ ಚಿಂತೆ ಏನಿಲ್ಲ. ಆ ಪ್ರೀತಿಯಲ್ಲಿ ಯಾವುದೂ ಕಂಪ್ಲೇಂಟ್ ಇಲ್ಲ. ಆ ಪ್ರೀತಿಯಲ್ಲಿ ಏನೂ ಇಲ್ಲ. ಮರಣಕ್ಕಿಂತ ಆ ಕಡೆ ಇರೋದು ಅದೊಂದು ಸೌಭಾಗ್ಯ. ಯಾವುದು ಸೌಭಾಗ್ಯ? ದೇವರ ಪ್ರೀತಿಯನ್ನು ಅನುಭವಿಸ್ತಾ ಆತನ್ನು ಪ್ರೀತಿಸ್ಲಿಕ್ಕಾಗೋದು ಒಂದು ದೊಡ್ಡ ಸೌಭಾಗ್ಯ. ಇದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು, ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿರೋದು, ಇದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ಕೂಡ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಸೃಷ್ಟಿಸಿದ್ದು, ಕರೆದಿದ್ದು, ಆರಿಸ್ಕೊಂಡಿದ್ದು ಈ ಕಾರಣಕ್ಕೋಸ್ಕರನೇ. ಆತನ ಪ್ರೀತಿಯನ್ನು ನಾವು ನಿರಂತರ ಅನುಭವಿಸ್ತಾ, ಆತನನ್ನು ಪ್ರೀತಿಸ್ತಾ ಈ ಲೋಕದಲ್ಲಿ ನಾವು ಅವರ ಮಕ್ಕಳಾಗಿ ಜೀವಿಸಬೇಕು. ಇಲ್ಲದೆ ಇದ್ದರೆ ನಮ್ಮ ಜೀವನಕ್ಕೆ ಏನೂ ಅರ್ಥ ಇಲ್ಲ, ಏನೂ ಬೆಲೆ ಇಲ್ಲ. ನಾನು ಹೇಳಿದ್ನಲ್ಲ, ಮರುಭೂಮಿ, ಒಣಗಿದ ಒಂದು ಅವಸ್ಥೆ ಅದಿರುತ್ತೆ ನಮ್ಮೆಲ್ಲರಲ್ಲೂ. ಅದು ಯಾಕಿದೆ ಕೇಳಿದರೆ, ನಮ್ಮ ಹೃದಯದಲ್ಲಿ ಅನೇಕ ವಿಗ್ರಹಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ಲೋಕ ಅನೇಕ ರೀತಿಯಲ್ಲಿ, ಬಾಯಲ್ಲಿ ಏಸು ಇದ್ದಾರೆ, ಎಲ್ಲರ ಬಾಯಲ್ಲೂ ಏಸುನೇ ಇರೋದು, ಆದರೆ ಹೃದಯದಲ್ಲಿ ಅನೇಕ ವಿಗ್ರಹಗಳನ್ನ ನಾವು ತುಂಬಿಸಿಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ನೀವೇನು ಮಾಡಬೇಡಿ. ಯೇಸು ಹೇಳ್ತಿದ್ದಾರಲ್ಲ, ಗಿವ್ ಮಿ ಯುವರ್ ಹಾರ್ಟ್. ಕಂದ, ನಿನ್ನ ಹೃದಯ ಕೊಡಿಲ್ಲ. ಮೈ ಚೈಲ್ಡ್, ಗಿವ್ ಮಿ ಯುವರ್ ಹಾರ್ಟ್. ನಿಮ್ಮ ಹೃದಯನ ಯಾರ್ಯಾರಿಗೋ ಕೊಟ್ಟಿರ್ತೀರ, ಆ ಹೃದಯದಲ್ಲಿ ಏನೇನೋ ತುಂಬಿಸಿರ್ತೀರ. ನೋಡಿ, ನೀವು ಯಾರಿಗೇ ಹೃದಯ ಕೊಡಿ, ಪ್ರೀತಿ ತುಂಬಿಸೋಕ್ಕಾಗಲ್ಲ, ಭೀತಿ ತುಂಬಿಸ್ಬೋದು. ಆದರೆ ಯೇಸುಗೆ ನಿಮ್ಮ ಹೃದಯ ಕೊಡಿ, ಪ್ರೀತಿ ಮಾತ್ರನೇ ತುಂಬಿಸ್ಲಿಕ್ಕಾಗೋದು. ಯಾಕೆಂದರೆ ಅವರಲ್ಲಿರೋದು ಅದು ಮಂದನೆ. ಮತ್ತು ನಾವು ಯಾವತ್ತೂ ಯೇಸು ಕೊಟ್ಟರು ನಮ್ಮ ಹೃದಯದಲ್ಲಿ ಯಾಕೆ ತುಂಬ್ತಾ ಇಲ್ಲ ಕೇಳಿದರೆ, ನೀವು ಕೊಟ್ಟೇ ಇಲ್ಲ. ಕೊಡೋ ಥರ ನಾಟಕ ಮಾಡ್ತೀವಿ ಅಷ್ಟೇ. ಕೊಡೋ ಥರ ನಾವು ನಾಟಕ ಮಾಡ್ತಾಯಿದ್ದೀವಿ. ದೇವರೇ, ನನ್ನ ಹೃದಯ ನಿನಗೋಸ್ಕರ ಅಂತ ಹೇಳ್ತೀವಿ, ಕೊಡೋದಿಲ್ಲ. ಯಾವ ಥರ ಅಂದರೆ, ಈ ಥರ ತಗೊಳ್ಳಿ ಅಂತ ಹೇಳ್ತೀವಿ, ವಾಪಸ್ ಇಲ್ಲಿ ಹಾಕ್ಕೊಳ್ತೀನಿ. ತಗೊಳ್ಳಿ ಇಟ್ಕೊಳ್ಳಿ, ವಾಪಸ್ ಇಲ್ಲೇ ಇಟ್ಕೊಳ್ತೀನಿ. ತಗೊಳ್ಳಿ, ನಿಮಗೆ ಇಟ್ಕೊಳ್ಳಿ, ವಾಪಸ್ ಇಲ್ಲೇ ಇಟ್ಕೊಳ್ತೀನಿ. ಟೇಕ್ ದಿಸ್ ಜೀಸಸ್ ಮೈ ಹಾರ್ಟ್, ವಾಪಸ್ ಅಲ್ಲೇ ಇಟ್ಕೊಳ್ತೀನಿ. ಅದು ಎಲ್ಲಿ? ಈ ಪ್ರೇಯರ್ ಟೈಮಲ್ಲಿ ಮಾತ್ರ ಈಗ ಹೇಳ್ತೀವಿ, ತಗೊಳ್ಳಿ ಜೀಸಸ್, ಇದು ನಿಮಗೆ, ಇನ್ನು ಮುಂದೆ ನಿಮಗೆ, ಈ ಹೃದಯ ನಿಮಗೆ ಮಾತ್ರ ಸೀಮಿತ ಅಂತ ಹೇಳಿ ಹೇಳ್ತೀವಿ. ಆ ಕಡೆಯಿಂದ ಕಾಂಪೌಂಡ್ ದಾಟೋದ್ರೊಳಗಡೆ ವಾಪಸ್ ಇಲ್ಲಿಟ್ಕೊಳ್ತೀವಿ. ನನ್ನ ಹೃದಯ ವಾಪಸ್ ನನ್ನ ಹತ್ರ. ಈ ಥರ ಎಷ್ಟು ಸಾರಿ ಜೀಸಸ್ ಮೋಸ ಮಾಡಿಲ್ಲ ನಾನು. ಹೌ ಮೆನಿ ಟೈಮ್ಸ್ ಐ ಚೀಟೆಡ್ ಮೈ ಲಾರ್ಡ್ ಹೂ ಲವ್ಡ್ ಮೀ. ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣ ಕೊಟ್ಟ ಆ ಕರ್ತನನ್ನು ನಾನು ಎಷ್ಟು ಸಾರಿ ವಂಚಿಸಿಲ್ಲ ಈ ರೀತಿ. ಹೂ ಈಸ್ ದ ಲೂಸರ್? ಐ ಆಮ್ ದ ಲೂಸರ್. ಅದರಿಂದ ನಷ್ಟ ಯಾರಿಗೆ? ನನಗೆ. ಒಂದೇ ಒಂದು ಸಾರಿ ಪೂರ್ಣ ಮನಸ್ಸಿನಿಂದ ಪೂರ್ತಿಯಾಗಿ ಹಾರ್ಟನ್ನು ಕೊಟ್ಟು ನೋಡಿ. 90% ಕೊಡಬೇಡಿ, 100%. ಒಂದೇ ಒಂದು ಸಾರಿ ನಿಮ್ಮ ಹಾರ್ಟನ್ನ ಜೀಸಸ್ ಕೊಟ್ಟು ನೋಡಿ. ಅದರಲ್ಲಿ ಅವರು ಪ್ರೀತಿ ತುಂಬಿಸ್ತಾರೆ. ಆಮೇಲೆ ನಿಮ್ಮ ಹಾರ್ಟನ್ನ ನೀವು ಬೇರೆ ಯಾವುದಕ್ಕೂ ಕೊಡಬೇಕು ಅಂತ ಅನಿಸೋದಿಲ್ಲ. ಈ ಹಾರ್ಟ್ ಒಳಗಡೆ ಬೇರೆ ಯಾವುದಾದ್ರೂ ಬಂದರೆ ಅದನ್ನು ಬಿಸಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಪವರ್ಫುಲ್, ಶಕ್ತಿಯುತವಾದದ್ದು, ಅಷ್ಟು ಕಂಫರ್ಟಬಲ್ ಆದದ್ದು ದೇವರ ಪ್ರೀತಿ. ಈವನ್ ಅಟ್ ದ ಪಾಯಿಂಟ್ ಆಫ್ ಡೆತ್ ಇಟ್ ಕಂಫರ್ಟ್ಸ್ ಯು. ಮರಣದ ಸಮಯದಲ್ಲೂ ಸಾಂತ್ವನ ಇರುತ್ತೆ, ಹೃದಯದಲ್ಲಿ ಸಾಂತ್ವನ ಇರುತ್ತೆ. ಆತನ ಪ್ರೀತಿ ನನ್ನಲ್ಲಿದ್ದರೆ ನಮಗೆ ಬದುಕಿದಾಗಲೇ ಸಾಂತ್ವನ ಇಲ್ಲ ಅಲ್ವಾ? ನಮಗೆ ಚರ್ಚಿಗೆ ಹೋಗಿ ಕೂತ್ಕೊಂಡ್ರೂ ಸಾಂತ್ವನ ಇಲ್ಲ,
ಈಗ ನೋಡಿ ನಾವು ಪ್ರೇಯರಲ್ಲಿ ಕೂತ್ಕೊಂಡಿದ್ವಿ, ಆದರೆ ನಮ್ಮ ಹೃದಯದಲ್ಲಿ ಒಂದು ಸಾಂತ್ವನ ಇದೆಯಾ? ಇಲ್ಲ ಅಲ್ವಾ? ಎಷ್ಟೋ ಚಿಂತೆಗಳು, ಆ್ಯಂಗ್ಸೈಟಿ ಅಂತ ಹೇಳ್ತೀವಲ್ಲ, ಎಷ್ಟೋ ಒಂದು ಟೆನ್ಷನ್ಸ್ ನಮ್ಮ ಮೈಂಡ್ ಒಳಗಡೆ ಹೀಗೆ ಇದೆ. ಯಾಕೆ ಹೇಳಿ? ಕಾರಣ ನಮ್ಮ ಹೃದಯ ಇದೆಯಲ್ವಾ, ಈ ಹಾರ್ಟ್, ಇದನ್ನು ಎಲ್ಲೋ ಕೊಟ್ಬಿಟ್ಟಿದ್ದೀವಿ. ನೀವು ಕೊಟ್ಟು ನೋಡಿ ಜೀಸಸ್ಗೆ, ವಾಪಸ್ ತಗೋಬೇಕು ಅನ್ಸೋದೇ ಇಲ್ಲ. ವಾಪಸ್ ತಗೋಬೇಕು ಅನ್ಸೋದಿಲ್ಲ. ಬಟ್ ನಿಮ್ಗೇನು ಅನಿಸುತ್ತೆ ಗೊತ್ತಾ? ವೆದರ್ ಐ ಆಮ್ ಡೆಡ್ ಆರ್ ಅಲೈವ್, ಐ ಮಸ್ಟ್ ಲಿವ್ ಫಾರ್ ಹಿಮ್. ನನ್ನ ಪ್ರಾಣ ಹೋದರೂ ನಾನು ಬದುಕಿದ್ರು ಆತನಿಗಾಗಿ ಬದುಕಬೇಕು, ಆತನಿಗಾಗಿಯೇ ಇರಬೇಕು ಬದುಕೋದಾದರೆ. ಆ ರೀತಿ ನಮ್ಗೆ ಅನಿಸುತ್ತೆ. ನಿನ್ನೆ ದಿವಸ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊಬೈಲಲ್ಲಿ. ಯಾವುದೋ ಸ್ಪಿರಿಚುವಲ್ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಮಗೆ ಗೊತ್ತಲ್ವ, ಈಗ ಶಾರ್ಟ್ಸ್ ಎಲ್ಲ ಜಾಸ್ತಿ. ಯೂಟ್ಯೂಬಲ್ಲಿ ಯಾವುದೋ ಒಂದು ಮೂವಿದು ಕ್ಲಿಪ್ಪಿಂಗ್ ಪಾಪಪ್ ಆಗಿ ಬಂತು. ನೋಡಬಾರ್ದು ಅಂತ ಇದ್ದೆ, ಆದರೆ ಟೆಂಪ್ಟೇಷನ್, ಶೋಧನೆಗೆ ಒಳಗಾಗಿ ಒತ್ತುಬಿಟ್ಟೆ. ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದರಿಂದ ಶೋಧನೆಯಲ್ಲಿ ಬಿದ್ದು ಹೋಗ್ಬಿಟ್ಟೆ ನಾನು. ಅದು ಆ ಮೂವಿ ಕ್ಲಿಪ್ಪಿಂಗ್ ಏನಂದರೆ, ಯಾವುದೋ ಒಂದು ಹುಡುಗ ಹುಡುಗಿನ ಪ್ರೀತಿ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ನೋಡ್ತಾ ಇರಬೇಕಾದ್ರೆ ಹೀರೋ ಹೀರೋಯಿನ್ ಸಿನಿಮಾ ಕತೆ. ಆ ಹುಡುಗನಿಗೋಸ್ಕರ, ಪ್ರೀತಿ ಮಾಡೋ ಹುಡುಗನಿಗೋಸ್ಕರ, ಪ್ರೇಮಿಗೋಸ್ಕರ ಹುಡುಗಿ ಅಪ್ಪ ಅಮ್ಮನ ಹತ್ರ ಬೈಸ್ಕೊಳ್ತಾಳೆ, ಊರವ್ರ ಹತ್ರ ಎಲ್ಲ ಬೈಸ್ಕೊಳ್ತಾಳೆ, ಎಲ್ಲರ ಹತ್ರ ಶಾಪ ಹಾಕಿಸ್ಕೊಳ್ತಾಳೆ, ಒದೆ ತಿಂತಾಳೆ, ಏನೇ ಆದರೂ ಒಳ್ಳೆ ರಬ್ಬರ್ ಥರ ಹೀಗೆ ಇದ್ದಾಳೆ, ಶೇಕ್ ಆಗ್ತಾ ಇಲ್ಲ. ಯಾರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಬೆದರಿಸಿದ್ರು, ಹೆದರಿಸಿದ್ರು, ಹೊಡೆದ್ರು, ಏನು ಮಾಡಿದರೂ ಕೂಡ ಅವಳದು ಒಂದೇ ಹಠ, ನಾನು ಅವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿಸೋದಿಲ್ಲ, ನನಗೆ ಅವನೇ ಬೇಕು, ನಾನು ಮದುವೆ ಆಗೋದಾದ್ರೆ ಅವನ್ನೇ. ಹಠ ಮಾಡಿ ಲಾಸ್ಟಿಗೆ ಅವನ ಹಿಂದೆ ಅವಳು ಹೋಗ್ತಾಳೆ. ಪ್ರೀತಿ ಮಾಡಿದ ಹುಡುಗನ ಹಿಂದೆ, ಹುಡುಗನಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು ಬಿಟ್ಟು ಅವನ ಜೊತೆಗೆ ಹೋಗ್ತಾಳೆ. ಅವನು ಅವಳನ್ನ ಕರ್ಕೊಂಡು ಹೋಗ್ತಾನೆ, ಲಾಸ್ಟಿಗೆ ಇಬ್ಬರಿಗೂ ಮದುವೆ ಆಗುತ್ತೆ. ಇದು ನಾನು ನೋಡಿದ್ದು ಸಿನಿಮಾ. ಯಾವುದು ಅಂತ ಬೇಡ, ಹೆಚ್ಚು ಕಡಿಮೆ ಎಲ್ಲ ಸಿನಿಮಾದಲ್ಲೂ ನೀವು ನೋಡಿರ್ತೀರ. ಆದರೆ ಇದು ಸಿನಿಮಾ ಕತೆ. ಇದು ನಮ್ಮೂರಿನಲ್ಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ನಡೆದ ಘಟನೆ ಕೂಡ. ಕಳೆದ ಒಂದು 2-3 ತಿಂಗಳ ಹಿಂದೆ ಒಂದು ಹುಡುಗಿ, ಆ ಹುಡುಗಿನ ಅವರ ಅಪ್ಪ ಅಮ್ಮ ಎಲ್ಲ ಹಿಡಿದ್ರು, ಬಡಿದ್ರು, ಮುತ್ತು ಕೊಟ್ಟರು, ಎಲ್ಲ ಕೊಟ್ಟರು. ಲಾಸ್ಟಿಗೆ ಲಾಸ್ಟಿಗೆ ಕಟ್ ಹಾಕಿದ್ರು, ಲಾಸ್ಟಿಗೆ ಹೊಡೆದ್ರು, ಬಡಿದ್ರು, ಬೆದರಿಸಿದ್ರು. ನಾನು ಟ್ರೈ ಮಾಡಿದೆ ಹಿಡಿಲಿಕ್ಕೆ, ನಿಲ್ಲಿಸಲಿಕ್ಕೆ, ಎಲ್ಲ ಥರ ವಾಕ್ಯ ಹೇಳಿದೆ, ಎಲ್ಲ ಥರದ ಅಪ್ಪ ಅಮ್ಮ ನಿಂಗೆ ಹೊತ್ತಿದ್ದಾರೆ, ಎತ್ತಿದ್ದಾರೆ, ಸೆಂಟಿಮೆಂಟ್ ಎಲ್ಲ ಹೊಡೆದೆ. ಲಾಸ್ಟಿಗೆ ಬೈದಿದ್ದು ಆಯಿತು, ಏನಾದರೂ ಲಾಸ್ಟಿಗೆ ಆಗಿಲ್ಲ. ಲಾಸ್ಟಿಗೆ ಅವರಪ್ಪ ಒಂದು ಮಾತು ಹೇಳಿದರು, ಬಿಟ್ಟುಬಿಡಿ ಅದ್ಲಾಗ ಹೋಗಲಿ, ಏನು ಮಾಡೋಕ್ಕಾಗತ್ತೆ ಅಂತ. ಲಾಸ್ಟಿಗೆ ಗೇಟ್ ತೆಗೆದು ಬಿಟ್ಟಿದ್ದೆ, ಹಾರಿ ಓಡೋದು. ಎಷ್ಟು ಏಟು ತಿನ್ನಲು, ಎಷ್ಟು ಒದೆ ಕೊಟ್ಟರು, ಏನೇ ಆದರೂ 18-19 ವರ್ಷದ ಹುಡುಗಿ. ಸಿನಿಮಾದಲ್ಲಿ ನೋಡಿದ್ದು ಸಿನಿಮಾ ಅಂತ ಹೇಳ್ಬೋದು, ರಿಯಲ್ ಲೈಫಲ್ಲಿ ನೋಡಿರೋದು ಕ್ರೈಸ್ತ ಕುಟುಂಬದಲ್ಲಿ. ಲಾಸ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಹುಡುಗನ್ನ ಕರೆಸ್ಕೊಂಡು ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು, ಅಪ್ಪ ಅಮ್ಮನ ಪೊಲೀಸ್ನವ್ರು ಕರೆಸಿ, ಲಾಸ್ಟಿಗೆ ಅವನ ಜೊತೆಗೆ ಅವಳು ಓಡೋದ್ಲು. ಇದಕ್ಕೆಲ್ಲ ನಾವು ಪ್ರೀತಿ ಅಂತ ಒಂದು ಟೈಟಲ್ ಕೊಡ್ತೀವಿ, ಆದರೆ ಪ್ರೀತಿ ಅಲ್ಲ, ಅದರ ಹಿಂದೆ ಇರೋದು ಒಂದು ಇಷ್ಟ ಮಾತ್ರ. ಲೈಕ್, ಇಷ್ಟ. ನನಗೆ ಅವನೊಂದ್ರೆ ಇಷ್ಟ, ನನಗೆ ಅವಳು ಅಂದ್ರೆ ಇಷ್ಟ. ಈಗ ನಾವು ಅದನ್ನು ಅರ್ಥ ಆಗಲಿಕ್ಕೋಸ್ಕರ ಈ ಪ್ರೀತಿ ಅನ್ನೋ ಟೈಟಲಲ್ಲೇ ನಾವು ಹೇಳೋಣ. ಈಗ ಈ ಸಿನಿಮಾದಲ್ಲಿರ್ಬೋದು, ನಿಜವಾದ ಜೀವನದಲ್ಲಿರ್ಬೋದು, ಆ ಹುಡುಗಿ ಆ ಹುಡುಗನ ಹಿಂದೆ ಓಡಿ ಹೋಗಲಿಕ್ಕೆ ಕಾರಣ ಏನು? ಆ ಹುಡುಗಿ ತನ್ನ ಪ್ರಾಣ ಕಳ್ಕೊಳ್ಳೋದಾದ್ರೂ ಪರವಾಗಿಲ್ಲ, ನನ್ನನ್ನು ಕತ್ತರಿಸಿ ಹಾಕಿದ್ರೂ ಪರವಾಗಿಲ್ಲ ಅಂತ ನಿಂತ್ಕೊಬಿಟ್ಟಿದ್ದಾಳೆ. ನನ್ನನ್ನು ಸಾಯಿಸಬೇಕಾದ್ರೆ ನಾನು ಸತ್ತೋಗ್ತೀನಿ ಅಂತ ಇದ್ದಾಳೆ. ತಾನು ಇಷ್ಟಪಟ್ಟ, ಅಥವಾ ನಮ್ಮ ಭಾಷೆಯಲ್ಲಿ ಅರ್ಥ ಆಗಲಿಕ್ಕೆ, ತಾನು ಪ್ರೀತಿಸಿದ ಆ ಹುಡುಗನಿಗೋಸ್ಕರ, ಆ ಯುವಕನಿಗೋಸ್ಕರ ತಂದೆಯನ್ನು ಬಿಡಲಿಕ್ಕೆ, ತಾಯಿಯನ್ನು ಬಿಡಲಿಕ್ಕೆ, ಪ್ರಾಣವನ್ನು ಬಿಡಲಿಕ್ಕೆ, ಎಲ್ಲರನ್ನು ಬಿಡಲಿಕ್ಕೆ, ತನ್ನ ಜಾತಿ ಧರ್ಮ ಎಲ್ಲವನ್ನು ಬಿಡಲಿಕ್ಕೆ
ಆಕೆ ಹೋಗಿ ಮದುವೆ ಆಗಿದ್ದು ನಾನು ಹೇಳಿದ್ನಲ್ವ, ಒಂದು ಹಿಂದೂ ಹುಡುಗನ್ನ, ಕ್ರೈಸ್ತ ಹುಡುಗ ಅಲ್ಲ. ಅದಿರಲಿ, ಜಾತಿ ವಿಷಯ ಅಲ್ಲ ಇಲ್ಲಿ. ಜಾತಿ ಮನುಷ್ಯರು ಮಾಡ್ಕೊಂಡಿರೋದು. ಜಾತಿಯನ್ನು ಬಿಟ್ಟಲು, ಜಾತಿಗಿಂತ ಆ ಕಡೆ, ತಂದೆ ತಾಯಿಗಿಂತ ಆ ಕಡೆ ಎಲ್ಲವನ್ನು, ತನ್ನ ಪ್ರಾಣ ಮಾನ ಎಲ್ಲ ನೀವು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಆ ಹುಡುಗನ ಜೊತೆಗೆ ಓಡೋಗಿ ಅವಳು ಬದುಕ್ತಾ ಇದ್ದಾಳೆ. ಇದು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಮ್ಮ ಕುಟುಂಬಗಳಲ್ಲೂ ನಡೆದಿರುವಂಥ ಘಟನೆಗಳಿರ್ಬೋದು. ನಿಮ್ಮ ಜೀವಿತದಲ್ಲೂ ಕೆಲವರು ಅನುಭವಿಸಿರ್ಬೋದು ಆ ರೀತಿ. ಕಾರಣ ಏನು ಅಂದರೆ, ಆ ಹುಡುಗಿ ಈ ಓಡಿ ಹೋದಂಥ ಹುಡುಗನ ಹಿಂದೆ, ಪ್ರೀತಿಸುವ ಹುಡುಗನ ಹಿಂದೆ, ಆ ಹುಡುಗನಿಗೋಸ್ಕರ ಅಪ್ಪ ಅಮ್ಮನ್ನ ಎಲ್ಲವನ್ನ ಬಿಟ್ಟು ಓಡಿ ಹೋಗುವಂತಹ ಈ ಹುಡುಗಿಯ ಮನಸ್ಸಿನಲ್ಲಿ ಏನಿರುತ್ತೆ ಗೊತ್ತಾ? ಅವನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಅವನು ನನ್ನನ್ನು ಪ್ರೀತಿಸ್ತಾನೆ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಅವನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಾನು ಅವನ ಜೊತೆನಲ್ಲಿದ್ದರೆ ಚೆನ್ನಾಗಿರ್ತೀನಿ. ಈ ಒಂದು ಗ್ಯಾರಂಟಿ ಆ ಹುಡುಗಿ ಹೃದಯದಲ್ಲಿದೆ. ಈ ಓಡಿ ಹೋಗೋ ಎಲ್ಲ ಹೆಣ್ಮಕ್ಳು ಹೃದಯದಲ್ಲಿ ಇರೋದು ಅಷ್ಟೇ. ಅಪ್ಪ ಅಮ್ಮ ಕೆಟ್ಟವರು ಅಂತಲ್ಲ, ಅಥವಾ ಸಮಾಜ ಸರಿ ಇಲ್ಲ, ಜನ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತಲ್ಲ. ನನಗೆ ಇವನ ಜೊತೆಯಲ್ಲಿ ಬದುಕಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ, ಇವನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಇವನನ್ನು ಸಾಕ್ತಾನೆ, ಇವನ ಜೊತೆಗಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ದ್ಯಾಟ್ ವಾಸ್ ದ ಗ್ಯಾರಂಟಿ ಈ ಓಡಿ ಹೋಗೋ ಹೆಣ್ಮಕ್ಳ ಹೃದಯದಲ್ಲಿ. ಆದರೆ ಅದು ನಿಜವಾದ ಪ್ರೀತಿ ಅಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ಅದು ಪ್ರಯೋಜನ ಬರೋದಿಲ್ಲ. ಯಾಕೆಂದರೆ ಅದು ಪ್ರೀತಿ ಅಲ್ಲ, ಕೇವಲ ಒಂದು ಆಕರ್ಷಣೆ ಮಾತ್ರ, ಇಷ್ಟಗಳು ಮಾತ್ರ. ಅದೊಂದು ಪೈಶಾಚಿಕ ಕಾರ್ಯ, ಅದೊಂದು ವಂಚನೆ. ಅದು ಗೊತ್ತಾಗಬೇಕಾದ್ರೆ ನಿಜವಾದ ಪ್ರೀತಿ ಅವರಿಗೆ ಅನುಭವ ಆಗಬೇಕು, ದೇವರ ಜ್ಞಾನ ಬೇಕು, ದೇವರ ಆತ್ಮನ ಅನುಭವ ಬೇಕು. ಅದಿಲ್ಲದೆ ಇದ್ದರೆ ಈ ರೀತಿ ದುರಂತಗಳು ಆಗುವ ಸಾಧ್ಯತೆಗಳು ಎಲ್ಲ ಕಡೆಗಳಲ್ಲೂ ಇರುತ್ತೆ. ಇದಕ್ಕೆ ಜಾತಿ ಅನ್ನೋದೇನು ಅಡ್ಡ ಬರೋದಿಲ್ಲ, ಯಾವ ಜಾತಿ ಆದರೂ ಆಗ್ಬೋದು. ಇದಕ್ಕೆ ಬೇರೆ ಯಾವುದು ಅಡ್ಡ ಬರೋದಿಲ್ಲ. ಆದರೆ ನಾನು ಆ ಮೂವಿ ಕ್ಲಿಪ್ಪಿಂಗ್ ನೋಡಿ ಹೀಗೆ ದೇವರೇ ತಪ್ಪು ಮಾಡಿಬಿಟ್ನಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಒಂದು ದೇವರ ವಾಕ್ಯ ನನ್ನ ಮನಸ್ಸಿಗೆ ಬಂತು. ವಾಕ್ಯ ಏನು ಕೇಳಿದರೆ, ಯೋವಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 4 verse 16. We have known and believe the love that God has for us. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸ ಇದೆ. ದೇವರ ಪ್ರೀತಿ ನಮಗೆ ಗೊತ್ತಿದೆ ಮತ್ತು ಆ ಪ್ರೀತಿಯಲ್ಲಿ ನಮಗೆ ವಿಶ್ವಾಸ ಇದೆ. ಈ ವಾಕ್ಯ ಮೈಂಡಿಗೆ ಹೋಲಿ ಸ್ಪಿರಿಟ್ ಕೊಟ್ಟರು. ಇದು ಕೊಟ್ಟಾಗ ನನಗೇನು ಅರ್ಥ ಆಯಿತು ಅಂತ ನಾನು ಹೇಳ್ತೀನಿ ಕೇಳಿ. ನನಗೇನು ಅರ್ಥ ಆಯಿತು ಕೇಳಿದರೆ, ದೇವರ ಪ್ರೀತಿ ನನಗೆ ಅರ್ಥನೂ ಆಗಿಲ್ಲ, ಅವ್ರ ಪ್ರೀತಿಯಲ್ಲಿ ವಿಶ್ವಾಸನೂ ಇಲ್ಲ ಅನ್ನೋದು ನೋಡಿದ ಸಿನಿಮಾ ಕ್ಲಿಪ್ ಮುಖಾಂತರ ಅರ್ಥ ಆಯಿತು. ಈ ವಾಕ್ಯದ ಮುಖಾಂತರ ತಿಳಿತು, ಬಟ್ ಅದು ನೋಡಿದಾಗ ಗೊತ್ತಾಯಿತು, ಹೌದಲ್ವಾ? ಈಗ ಹುಡುಗಿ, ಇದು ಸಿನಿಮಾದಲ್ಲಿ ನಾನು ನಿನ್ನೆ ನೋಡಿದ್ದು, ಇದು 3-4 ತಿಂಗಳ ಹಿಂದೆ ನಾನು ಕಣ್ಣಾರೆ ನೋಡಿದ್ದು, ನನ್ನ ಕಣ್ಣು ಮುಂದೆ ನಡೆದಿರೋದು. ಆಯಿತಾ? ಹಾಗಾದರೆ ಈ ಹುಡುಗಿ ಓಡಿ ಹೋಗಬೇಕಾದ್ರೆ ಅಪ್ಪ ಅಮ್ಮನ್ನ ಬಿಟ್ಟು, ಅದು ಕೆಟ್ಟವರಾದ ಅಪ್ಪ ಅಮ್ಮ ಅಲ್ಲ, ತುಂಬ ಒಳ್ಳೆಯವರೇ, ಇಷ್ಟೆಲ್ಲ ಜೀವನದಲ್ಲಿ ಆ ಮಗುವಿಗೆ ಎಲ್ಲ ಮಾಡಿದ್ದನ್ನು ಮರೆತು, ಎಲ್ಲವನ್ನು ತೊರೆದು, ನನಗೆ ನಿನ್ನ ಆಸ್ತಿ ಬೇಡ, ಯಾವುದು ಬೇಡ, ಅಂತಸ್ತು ಬೇಡ, ಏನು ಬೇಡ ಎಂದು ಬಿಟ್ಟು ಒಬ್ಬ ಹುಡುಗನ ಜೊತೆಗೆ ಹೋಗಿರಬೇಕಾದ್ರೆ, ಆ ಹುಡುಗ ಈಕೆಯಲ್ಲಿ ಇಟ್ಟಿರ್ತಕ್ಕಂಥ ಪ್ರೀತಿ ಅವಳಿಗೆ ಅರ್ಥ ಆಗಿ, ಆತನ ಪ್ರೀತಿಯಲ್ಲಿ ಇವಳಿಗೆ ನಂಬಿಕೆ ಇದ್ದಿದ್ದಕ್ಕೆ ತಾನೇ ಹೋಗಿರೋದು. ಎಷ್ಟೋ ಜನ ಹೇಳ್ತಾರೆ, ನಾನು ಅವನ್ನ ನಂಬಿ ಬ್ರದರ್ ಎಲ್ಲರನ್ನ ಬಿಟ್ಟು ಬಂದೆ. ವಂಚನೆ, ಅದೊಂದು ವಂಚನೆ ಅಂತ ಆಮೇಲೆ ಗೊತ್ತಾಗುತ್ತೆ. ಆದರೆ ಈ ಕ್ರಿಸ್ತನ ಪ್ರೀತಿಯಲ್ಲಿ ವಂಚನೆ ಅನ್ನೋದಿಲ್ಲ. ಯಾಕೆಂದರೆ ಅದೇ ಪ್ರೀತಿ, ಅದು ಮಾತ್ರನೇ ಪ್ರೀತಿ. ಇದು ಈ ವಾಕ್ಯಕ್ಕೂ ನೋಡಿದಂಥ ಈ ವಿಷಯಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಒಂದು ನನಗೆ ಅರ್ಥ ಆಗಿದ್ದೇನು ಗೊತ್ತಾ? ಅಯ್ಯೋ ದೇವರೇ, ಹಾಗಾದರೆ ನಿನ್ನ ಪ್ರೀತಿ ನನಗಿನ್ನೂ ಅರ್ಥ ಆಗಿಲ್ಲ, ನಿನ್ನ ಪ್ರೀತಿಯಲ್ಲಿ ನನಗೆ ನಂಬಿಕೆನೂ ಇಲ್ಲ. ಒಂದು ವೇಳೆ ಇದ್ದಿದ್ದಿದ್ರೆ
ನಿನ್ನ ಪ್ರೀತಿ ನನಗೆ ನಿಜವಾಗ್ಲೂ ಅರ್ಥ ಆಗಿ ನಿನ್ನ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇದ್ದಿದ್ರೆ ಈ ಲೋಕದ ಒಂದು ಹುಡುಗನ ಪ್ರೀತಿ ಅರ್ಥ ಮಾಡ್ಕೊಂಡು ಹುಡುಗಿ ಓಡೋಗೋಕ್ಕಾಯ್ತು. ಮನೆ ಬಿಟ್ಟು, ಊರು ಬಿಟ್ಟು, ಮನೆಯವ್ರನ್ನ ಬಿಟ್ಟು, ಜಾತಿ ಬಿಟ್ಟು, ಧರ್ಮ ಬಿಟ್ಟು, ಪ್ರಾಣ ಕೂಡ ಬಿಟ್ಟು ಓಡ್ಲಿಕ್ಕೆ ಆಗೋದಾದರೆ ನನಗೆ ಯಾಕೆ ನನ್ನ ಸ್ವಾಭಿಮಾನ ಬಿಡ್ಲಿಕ್ಕಾಗ್ತಾ ಇಲ್ಲ, ನನ್ನ ಸ್ವಾರ್ಥ ಬಿಡ್ಲಿಕ್ಕಾಗ್ತಾ ಇಲ್ಲ, ನನ್ನ ಹಠಮಾರಿತನ ಬಿಡ್ಲಿಕ್ಕಾಗ್ತಾ ಇಲ್ಲ, ನನ್ನ ಅಹಂಕಾರ ಬಿಡ್ಲಿಕ್ಕಾಗ್ತಾ ಇಲ್ಲ, ನನ್ನಲ್ಲಿರ್ತಕ್ಕಂಥ ನಾನು ಎಂಬ ನನ್ನ ಜಾತಿ, ನನ್ನ ಧರ್ಮ, ನನ್ನ ಪಂಗಡ, ನಂದು ಅಂತಕ್ಕಂಥ ಎಷ್ಟೋ ಇದೆ. ಈ ಸೆಲ್ಫ್ನ, ಈ ಸ್ವಾರ್ಥವನ್ನು ಬಿಟ್ಟು, ಇದು ಒಂದು ಲೆವೆಲ್. ಇದರ ಆ ಕಡೆ ಇರ್ತಕ್ಕಂಥ ಎಷ್ಟೋ ರೀತಿಯ ಲೋಕದ ಮೇಲಿನ ಪ್ರೀತಿ ಇದೆ, ಅದಿದೆ, ಇದಿದೆ, ಹಣದ ವ್ಯಾಮೋಹ ಇದೆ, ಇದನ್ನೆಲ್ಲ ಬಿಟ್ಟು ಈ ಪ್ರಾಣ ಕಳ್ಕೊಳ್ಳೋದು ಕೊನೆಯದು. ಅಲ್ಲಿಗೆ ಹೋಗ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ನಿನ್ನ ಪ್ರೀತಿ ನನಗಿನ್ನೂ ಅರ್ಥ ಆಗಿಲ್ವಾ? ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳು ನಮಗೆ ಬೈಬಲಲ್ಲಿ ನೋಡ್ಲಿಕ್ಕೆ ಆಗುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 37ನೇ ವಾಕ್ಯ. ಮತ್ತಾಯ 10:37 ನಾವು ಓದ್ತೀವಿ. ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 37. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಇವತ್ತು ನೋಡಿ, ನಾವು ನಮ್ಮ ಅಪ್ಪ ಅಮ್ಮ ಹೇಳೋದೆಲ್ಲ ಮಾಡ್ತೀವಿ. ದೇವ್ರ ವಾಕ್ಯ ಹೇಳುತ್ತೆ ಅಪ್ಪ ಅಮ್ಮನನ್ನು ಗೌರವಿಸಬೇಕು ಅಂತ. ಅವರು ಹೇಳೋದೆಲ್ಲ ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ಇನ್ ಕ್ರೈಸ್ಟ್ ಯು ಹ್ಯಾವ್ ಟು ಒಬೇ ಯುವರ್ ಪೇರೆಂಟ್ಸ್ ಅಂತ ಹೇಳುತ್ತೆ. ಕ್ರಿಸ್ತನಲ್ಲಿ ನಿಮ್ಮ ತಂದೆ ತಾಯಿಯನ್ನು ಅನುಸರಿಸಿರಿ ಅಂತ ಇದೆ, ತಂದೆ ತಾಯಿಯನ್ನು ಗೌರವಿಸಿರಿ ಅಂತ ಇದೆ. ಆದರೆ ಅವ್ರು ಹೇಳೋದೆಲ್ಲ ಮಾಡಿ ಅಂತ ಎಲ್ಲೂ ಇಲ್ಲ. ಓಕೆ, ಆದರೂ ಕೂಡ ನಾವು ಕೆಲವೊಮ್ಮೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲಿನ ಪ್ರೀತಿಯಿಂದ ಅವ್ರು ಹೇಳಿದ್ದೆಲ್ಲ ಮಾಡ್ತೀವಿ. ಅದು ಮಕ್ಕಳಿಗೆ ತಂದೆ ತಾಯಿ ಮೇಲಿರುವ ಪ್ರೀತಿ. ಓಕೆ, ಫೈನ್, ರೈಟ್ ಮಾರ್ಕ್ ಕೊಡೋಣ. ಆದರೆ ಯೇಸು ಕ್ರಿಸ್ತರು ಹೇಳಿದ್ದನ್ನು ಮಾಡಲಿಕ್ಕೆ ನಮಗಾಗ್ತಾ ಇದೆಯಾ? ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಹೇಳಿದ್ದನ್ನು ಮಾಡಲಿಕ್ಕೆ ನಮ್ಮಿಂದ ಇವತ್ತು ಸಾಧ್ಯ ಆಗ್ತಾ ಇದೆಯಾ? ನಾವು ದೇವರು ಹೇಳಿದ್ದು ಯಾವುದು ಮಾಡ್ತೀವಿ ಗೊತ್ತಾ? ನಮಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ಅನುಕೂಲ ಆಗುತ್ತೋ ಅದು ಮಾತ್ರ ಮಾಡ್ತೀವಿ. ನಮಗೆ ಯಾವುದು ಇಷ್ಟನೋ, ನಮಗೆ ಯಾವುದು ಅನುಕೂಲ ಆಗುತ್ತೋ ವಿ ವಿಲ್ ಡೂ ಇಟ್. ನಾವು ಮಾಡೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರೋದು, ಮಾಡ್ತೀವಿ. ನಮ್ಗೆ ಅನುಕೂಲ ಆಗೋದನ್ನು, ನಮಗಿಷ್ಟ ಆಗೋದನ್ನು ನಾವು ಮಾಡ್ತೀವಿ. ಆದರೆ ದೇವರು ಹೇಳಿದ್ದನ್ನೆಲ್ಲ ಮಾಡಲ್ಲ. ಕಾರಣ ಏನು? ಅವರ ಪ್ರೀತಿ ನಮಗೆ ಅರ್ಥ ಆಗಿಲ್ಲ. ಅವ್ರ ಪ್ರೀತಿಯಲ್ಲಿ ನಮಗೆ ನಂಬಿಕೆಯೂ ಇಲ್ಲ. ಅವ್ರ ಪ್ರೀತಿಯಲ್ಲಿ ನಂಬಿಕೆ ಇದ್ದರೆ, ಒಂದು ಆ ಹುಡುಗ ಕರೀತಾನೆ, ಆ ಸಿನಿಮಾದಲ್ಲಿ ನಿನ್ನೆ ನೋಡಿದ್ದು, ನೀನು ಬಿಟ್ಟು ಬಾ ಅವ್ರನ್ನೆಲ್ಲ, ನಾನು ನೋಡ್ಕೊಳ್ತೀನಿ ಅಂತ. ಯೇಸು ಸ್ವಾಮಿ ಅಬ್ರಹಾಮನಿಗೆ ಕರೆದ್ರು, ಬಿಟ್ಟು ಬಾ ನಾನು ನೋಡ್ಕೊಳ್ತೀನಿ ಅಂತ. ದೇವರು ಅಬ್ರಹಾಮನಿಗೆ ಕರೆದಾಗ ಅಬ್ರಹಾಮ್ ಎಲ್ಲ ಬಿಟ್ಟು ಬಂದ. ನೀನು ಎತ್ಕೊಂಡು ಹೋಗಿ ನಿನ್ನ ಮಗನನ್ನು ಬಲಿ ಅರ್ಪಿಸು, ನಾನು ನೋಡ್ಕೊಳ್ತೀನಿ ಬಾ. ಎತ್ಕೊಂಡು ಹೋಗಿ ಬಲಿ ಅರ್ಪಿಸ್ದ. ಶಿಷ್ಯರಿಗೆ ಕರೆದ್ರು ಎಲ್ಲ ಬಿಟ್ಟು ಬನ್ನಿ ಅಂತ, ಬಿಟ್ಟು ಬಂದರು. ನಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಕೇಳಿದರೆ, ನಮಗೆ ಆ ಪ್ರೀತಿ ಇನ್ನೂ ಅರ್ಥ ಆಗಿಲ್ಲ. ನಮಗೆ ಯೇಸು ಮೇಲೆ ಪ್ರೀತಿ ಅಲ್ಲ, ಯೇಸು ಮೇಲೆ ಇಷ್ಟ ಕೂಡ ಇಲ್ಲ ಅಂತ ಅನ್ನಿಸ್ತು ನನಗೆ. ಈ ಘಟನೆಗಳೆಲ್ಲ ನೋಡುವಾಗ, ಆಲೋಚನೆ ಮಾಡುವಾಗ ನನಗನ್ಸಿದ್ದು, ನಿಮ್ಮ ಬಗ್ಗೆ ಅಲ್ಲ, ದಯವಿಟ್ಟು ನಿಮ್ಮ ಬಗ್ಗೆ ಇಂಡೈರೆಕ್ಟಾಗಿ ಕೂಡ ನಾನು ಹೇಳ್ತಾ ಇಲ್ಲ, ನನಗನ್ಸಿದ್ದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡ್ತಾಯಿದ್ದೀನಿ. ನನಗೆ ಫೀಲ್ ಆಗಿದ್ದೇನು ಅಂದರೆ, ಹುಡುಗ ಹುಡುಗಿ ಇಷ್ಟಪಟ್ಟು ಓಡೋಗ್ತಾರೆ. ಅವ್ರ ಪ್ರೀತಿ ಇಲ್ಲ ಬಿಡಿ, ಓಕೆ, ಇಷ್ಟಪಟ್ಟು ಓಡೋಗ್ತಾರೆ, ಇಷ್ಟ. ಹಾಗಾದರೆ ಯೇಸುವೆ ನನಗೆ ನಿನ್ನ ಮೇಲೆ ಇಷ್ಟ ಕೂಡ ಇಲ್ವಾ? ಪ್ರೀತಿ ದೊಡ್ಡ ಮಾತು, ಅಂದರೆ ಇಷ್ಟ ಆದರೂ ಬರಬೇಕಲ್ಲ. ತುಂಬ ಅದನ್ನೇ ಆಲೋಚನೆ ಮಾಡ್ತಾಯಿದ್ದೀನಿ ಈಗ. ಇಷ್ಟ ಆದರೂ ಇಲ್ವಲ್ಲ ದೇವರು, ನಿನ್ನ ಮೇಲೆ ಇಷ್ಟ ಕೂಡ ಇಲ್ಲ ನನಗೆ ನನ್ನ ಮೇಲೇ ಇಷ್ಟ ಈಗಲೂ ಕೂಡ. ಇಷ್ಟ ಅಂದರೆ ಏನು ಹೇಳ್ಬೋದು? ಪ್ಲೀಸಿಂಗ್ ಅಲ್ವಾ? ಹಾಂ, ಲೈಕ್
ಯು ಆರ್ ನಾಟ್ ಈವನ್ ಪ್ಲೀಸಿಂಗ್ ಟು ಮೀ ನೌ. ನೀನು ನನಗೆ ಇಷ್ಟ ಇಲ್ಲ. ಐ ಆಮ್ ಪ್ಲೀಸಿಂಗ್ ಮೈ ಸೆಲ್ಫ್. In order to fulfill my pleasure, I am praying. In order to fulfill my pleasure, I am praying, I am fasting, I am doing that this. ನನ್ನ ಒಂದು ಇಷ್ಟಕ್ಕೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ನನ್ನ ಇಷ್ಟ ಆಗಬೇಕು ಅಂತ. ನಿನ್ನ ಮೇಲೆ ಇಷ್ಟ ಕೂಡ ಇಲ್ವಲ್ಲ ದೇವರೇ, ಹಾಗಾದರೆ ನನ್ನ ಪರಿಸ್ಥಿತಿ ಏನು? ನಾನು ಎಲ್ಲಿದ್ದೀನಿ? ಹಾಗಾದರೆ ಇಷ್ಟು ವರ್ಷ ಆಯಿತು ಬೈಬಲ್ ಓದೋಕ್ಕೆ ಶುರು ಮಾಡಿ, ದೇವ್ರ ವಾಕ್ಯ ಸಾರ್ತಾ ಇದ್ದೀವಿ, ಪ್ರೇಯರ್ ಗ್ರೂಪ್ ಇದೆ, ಎಲ್ಲ ಇದೆ, ಹಾಗಾದರೆ ಇದೊಂದು ವಂಚನೆಯಲ್ಲಿದ್ದೀನ ನಾನು ಅಂತ ನನಗನ್ನಿಸ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿ ಅನ್ನೋದು ಇದು ಯಾವುದು ಅಲ್ಲ. ದೇವರ ಪ್ರೀತಿ ಅನ್ನೋದು ಈ ಪ್ರೀಚಿಂಗು ಟೀಚಿಂಗು ಇದು ಯಾವುದು ಅಲ್ಲ, ಆಯಿತಾ? ಸಿಂಗಿಂಗು ಡ್ಯಾನ್ಸಿಂಗು ರಿಟ್ರೀಟ್ ಇದು ಯಾವುದು ಅಲ್ಲ. ಇದು ಯಾವುದು ದೇವರ ಪ್ರೀತಿ ಅಲ್ಲ. ನಾಳಿನಲ್ಲಿ ಈ ಸಿನಿಮಾದಲ್ಲಿ ಆ ಹುಡುಗಿ ಏನು ಮಾಡಿಲ್ಲಲ್ವ, ಆ ಹುಡುಗನಿಗೋಸ್ಕರ ಅದು ಇಷ್ಟ, ಅದಕ್ಕೆ ಪ್ರೀತಿ ಅಂತ ನಾವು ಟೈಟಲ್ ಹಾಕ್ತೀವಿ. ಆದರೆ ಯೇಸು ಮೇಲೆ ಇಷ್ಟ ಇದ್ದು ಆ ಇಷ್ಟ ಹೆಚ್ಚಾಗಿ ಆ ಪ್ರೀತಿಯಾಗಿ ನಾವು ಅವರಿಗೋಸ್ಕರ ಬಿಟ್ಟು ಹೋಗ್ಲಿಕ್ಕಾಗತ್ತೆ ಎಲ್ಲವನ್ನು, ಏನನ್ನು, ಪ್ರಾಣವನ್ನು. ಅದನ್ನೇ ಯೇಸು ಸ್ವಾಮಿಲಿ ಹೇಳಿದ್ದು. ಏನಂತ ಹೇಳ್ತಾರೆ? ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಅಥವಾ ನನ್ನನ್ನು ಪ್ರೀತಿಸುವವನಾಗಲು. ನೋ, ನನ್ನನ್ನು ಪ್ರೀತಿಸ್ಲಿಕ್ಕಾಗಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ, ಅಥವಾ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನೀನು ಬೇರೆ ಯಾರನ್ನೇ ಇಷ್ಟಪಟ್ಟರು ನೀನು ನನ್ನನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಆಗಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ ನನಗೆ ಯೇಸು ಅಂದರೆ ಇಷ್ಟ, ಯೇಸು ನೀನೇ ನನಗಿಷ್ಟ ಅಂತ ಹೇಳ್ತೀವಿ, ನಿನ್ನ ತ್ಯಾಗ ಪ್ರೀತಿ ನನಗಿಷ್ಟ ಅಂತೆಲ್ಲ ಹೇಳ್ತೀವಿ. ಅದು ಕೇವಲ ಮಾತುಗಳಲ್ಲಿ ಮಾತ್ರ ಆಗೋಗ್ತಾ ಇದೆ ಅಷ್ಟೇ. ಆದರೆ ಯೇಸು ಹೇಳುವ ಮಾತು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ಅದೇ ರೀತಿ ಲೂಕನ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯದಲ್ಲಿದೆ 23ರಿಂದ ಇರತಕ್ಕಂಥ ವಾಕ್ಯ, 14ನೇ ಅಧ್ಯಾಯ 25ರಿಂದ ಇರತಕ್ಕಂಥ ವಾಕ್ಯದಲ್ಲಿದೆ. ಮೊದಲು 9ನೇ ಅಧ್ಯಾಯ 14ನೇ ಅಧ್ಯಾಯಕ್ಕೆ ಹೋಗೋಣ. 9ನೇ ಅಧ್ಯಾಯ ಅಲ್ಲ, 14ನೇ ಅಧ್ಯಾಯ, ಲೂಕ್ ಚಾಪ್ಟರ್ 14 ವರ್ಸ್ 25. ಲೂಕನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ಅದರ 25ರಿಂದ ಇರತಕ್ಕಂಥ ವಾಕ್ಯ ಏನು ಹೇಳ್ತಾರೆ? ಯೇಸುಸ್ವಾಮಿ, ಜನರು ಗುಂಪಾಗಿ ಯೇಸುಸ್ವಾಮಿಯ ಸಂಗಡ ಹೋಗುತ್ತಿದ್ದರು. ಆಗ ಯೇಸು ಅವರ ಕಡೆಗೆ ತಿರುಗಿ ಹೀಗೆಂದರು, ನನ್ನಲ್ಲಿಗೆ ಬರುವ ಪ್ರತಿಯೊಬ್ಬನು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸೋದರ ಸೋದರಿಯರನ್ನು ಮಾತ್ರವಲ್ಲ ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನು ಆಗಲು ಸಾಧ್ಯ ಇಲ್ಲ. ನಾವು ಯೇಸುವಿನ ಶಿಷ್ಯರಾಗಿದ್ದೀವಿ. ಹಾಗಾದರೆ ನಮಗೆ ನಿಜವಾಗ್ಲೂ ಯೇಸು ಅಂದರೆ ಎಲ್ಲಕ್ಕಿಂತನೂ ಇಷ್ಟನಾ? ಆ ಹುಡುಗಿಗೆ ಆ ಹುಡುಗ ಅಂದರೆ ಎಲ್ಲಕ್ಕಿಂತನೂ ಇಷ್ಟ ಆಗಿದ್ದ. ಆದ್ದರಿಂದನೇ ಅವಳು ಆಸ್ತಿ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ ಅಂತ ಬಿಟ್ಟು ಹೋಗ್ಲಿಕ್ಕೂ, ಒದೆ ತಿನ್ನಲಿಕ್ಕೂ, ಬೈಸ್ಕೊಳ್ಳಿಕ್ಕೂ, ಉಗಿಸ್ಕೊಳ್ಳಿಕ್ಕೂ, ಪ್ರಾಣ ಕಳ್ಕೊಳ್ಳಿಕ್ಕೂ ತಯಾರಾದಳು. ಹಾಗಾದರೆ ಯೇಸು ಕ್ರಿಸ್ತನ ಮೇಲೆ ನಮಗೆ ಇಷ್ಟ ಕೂಡ ಇಲ್ವಾ ಇವತ್ತು? ನಾನು ಹೇಳಿದೆ ಪ್ರೀತಿ ತುಂಬ ದೊಡ್ಡ ಮಾತು. ಇಷ್ಟ, ನಮಗೆ ನಮ್ಮ ಮೇಲೇ ಇಷ್ಟ. ನಮಗೆ ಯಾರ ಮೇಲೆ ಇಷ್ಟ ಕೇಳಿದರೆ ನನಗೆ ನನ್ನ ಮೇಲೇ ಇಷ್ಟ. ಇಲ್ಲಿ ಯೇಸು ಸ್ವಾಮಿ ಹೇಳೋ ಮಾತು ನೋಡಿ, ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು,
ಸಹೋದರ ಸಹೋದರಿ ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಿಕ್ಕೆ ಆಗೋದಿಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಯೇಸು ಕ್ರಿಸ್ತನ ಶಿಷ್ಯರಾಗಲಿಕ್ಕೆ ಮನಸ್ಸಿದೆಯಾ? ದಿಸ್ ಇಸ್ ದ ಕಂಡೀಷನ್. ಕ್ರಿಶ್ಚಿಯನ್ ಆಗಲಿಕ್ಕೆಲ್ಲ ಕೇಳ್ತಾ ಇರೋದು, ಕ್ರಿಸ್ತನ ಅನುಯಾಯಿ ಆಗಲಿಕ್ಕೆ, ಯೇಸುವಿನ ಹಿಂಬಾಲಕರಾಗಲಿಕ್ಕೆ, ಯೇಸುವಿನ ಶಿಷ್ಯರಾಗಲಿಕ್ಕೆ ಮನಸ್ಸಿದೆಯಾ? ಮನಸ್ಸಿದೆಯಾ? ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಆಯ್ಕೆ. ನಮಗೆ ಯೇಸುವಿನ ಶಿಷ್ಯರಾಗಲಿಕ್ಕೆ ಆಗಬೇಕಾದ್ರೆ ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ ಎಂದು ನನಗೆ ಅರ್ಥ ಆಗಬೇಕು. ಯಾವ ರೀತಿ ಆ ಹುಡುಗಿ ಅವ್ರ ಮನೆಯವರಿಗೂ ಅಲ್ಲಿದ್ದವರಿಗೂ ಹೇಳಿ ಹೋದ್ಲೋ, ಅವನು ನನ್ನನ್ನು ಸಾಕ್ತಾನೆ, ಅವನು ನನ್ನನ್ನು ನೋಡ್ಕೊಳ್ತಾನೆ, ಅವನ ಜೊತೆಗೆ ನಾನು ಚೆನ್ನಾಗಿರ್ತೀನಿ, ನನ್ನನ್ನು ಬಿಟ್ಟುಬಿಡಿ ಅಂತ ಎಲ್ಲರನ್ನು ತಳ್ಳಿ ಹೋದ್ಲೋ, ಅದೇ ರೀತಿಯಲ್ಲಿ ನನಗೂ ಹೇಳಲಿಕ್ಕಾಗಬೇಕು, ನನ್ನನ್ನು ಯೇಸು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರ ಜೊತೆಯಲ್ಲಿ ನಾನು ಚೆನ್ನಾಗೇ ಇರ್ತೀನಿ. ಕಷ್ಟನೋ ಸುಖನೋ, ಊಟ ಇದೆಯೋ ಊಟ ಇಲ್ವೋ, ಅರಮನೆಯಲ್ಲಿ ಇಡ್ತಾರೋ ಸೆರೆಮನೆಯಲ್ಲಿ ಇಡ್ತಾರೋ, ಒಳ್ಳೆ ಜಾಗದಲ್ಲಿ ಇಡ್ತಾರೋ ಬೆಂಕಿಯಲ್ಲಿ ಇಡ್ತಾರೋ, ಸಾವೋ ಬದುಕೋ, ಅದು ಕ್ರಿಸ್ತನೊಂದಿಗೆ, ಆತನೊಂದಿಗೆ, ಅದರಲ್ಲಿ ನನಗೆ ತೃಪ್ತಿ ಇದೆ. ಯಾಕೆ ಅಂದರೆ ಆ ಪ್ರೀತಿ ನಮಗೆ ಅಷ್ಟು ಶಕ್ತಿ ಕೊಡುತ್ತೆ. ಹಾಗೇ ಎಷ್ಟೋ ಜನ ರಕ್ತಸಾಕ್ಷಿಗಳಾಗಿದ್ದು, ಹಾಗೇ ಎಷ್ಟೋ ಜನ ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ಬಿಟ್ಟು ದೇಶಾಂತರ ಹೊರಟು ಹೋಗಿದ್ದು, ಕಾಡಿಗೆ ಹೋಗಿದ್ದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ದು, ಶುಭ ಸಂದೇಶವನ್ನು ಸಾರ್ತಾ ಇರೋದು. ನನಗೂ ನಿಮಗೂ ಈ ಕ್ರಿಸ್ತನ ಮೇಲೆ ಪ್ರೀತಿ ಇದ್ದರೆ, ನಿಜವಾದ ಪ್ರೀತಿ ಇದ್ದರೆ, ನಾವೇನು ಮಾಡ್ತೀವಿ? ನಾವಿನ್ನು ಮನೇಲಿ ಕೂತ್ಕೊಂಡು ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅಂತ ಇರೋದಿಲ್ಲ. ಅಥವಾ ಪ್ರೇಯರ್ ಗ್ರೂಪಲ್ಲಿ ನಾವಿದ್ಕೊಂಡು ನಾವಿಲ್ಲೇ ಹಾಡಿಕೊಂಡು ಬೋಧನೆ ಮಾಡಿಕೊಂಡು ಕಂಫರ್ಟಬಲ್ ಆಗಿ ನಾವಿರ್ತೀವಿ ಅಂತ ಇರೋದಿಲ್ಲ. ವಿ ವಿಲ್ ಗೋ ಆ್ಯಂಡ್ ಪ್ರೊಕ್ಲೇಮ್ ದಿಸ್ ಟ್ರೂತ್. ನಾವು ಹೋಗ್ತೀವಿ ಮತ್ತು ಈ ಕ್ರಿಸ್ತನ ಶುಭ ಸಂದೇಶವನ್ನು, ಈ ಸತ್ಯವನ್ನು ಎಲ್ಲರಿಗೂ ಸಾರ್ತೀವಿ. ಯೇಸುವಿಗೋಸ್ಕರ ನಾವು ಸಾಯಲಿಕ್ಕೂ, ಮಾನ ಕಳ್ಕೊಳ್ಳಿಕ್ಕೂ, ಮರ್ಯಾದೆ ಕಳ್ಕೊಳ್ಳಿಕ್ಕೂ, ಆಸ್ತಿ ಕಳ್ಕೊಳ್ಳಿಕ್ಕೂ, ಆರೋಗ್ಯ ಕಳ್ಕೊಳ್ಳಿಕ್ಕೂ, ಸಂಪತ್ತು ಕಳ್ಕೊಳ್ಳಿಕ್ಕೂ, ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳಿಕ್ಕೂ ನಾವು ಮುಂದೆ ಇರ್ತೀವಿ. ಯಾವಾಗ? ಕ್ರಿಸ್ತನ ಪ್ರೀತಿ ನಮಗೆ ಅರ್ಥ ಆದರೆ. ಆದ್ದರಿಂದನೇ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಮಗುವೆ ನಿನ್ನ ಹೃದಯ ನನಗೆ ಕೊಡು, ಗಿವ್ ಮಿ ಯುವರ್ ಹಾರ್ಟ್ so that I can fill you with my love. With that you can live with boldness. ಆ ಪ್ರೀತಿಯಿಂದ ನೀನು ತುಂಬಲ್ಪಟ್ಟು ನೀನು ಬೋಲ್ಡಾಗಿ ಬದುಕ್ತೀಯ. ಒಂದು ಧಾರ್ಮಿಕ ಜೀವನ ಜೀವಿಸೋದಿಲ್ಲ, ಒಂದು ರಿಲೀಜಿಯಸ್ ಆಗಿ ಬದುಕೋದಿಲ್ಲ. ಈಗ ಓದೋಣ 9ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ಇದೆಲ್ಲ ಅವರನ್ನು ಹಿಂಬಾಲಿಸಿ ಬರ್ತಾ ಇದ್ದ ಜನರಿಗೆ ಅವರು ಹೇಳಿದ ಮಾತಾಯ್ತಾ? ಏನು ಹೇಳ್ತಾರೆ? 9:23. ಎಲ್ಲರನ್ನ ನೋಡಿ, ಇವತ್ತು ನಮ್ಮೆಲ್ಲರನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ಅಲ್ವಾ? ಎಲ್ಲರನ್ನ ಯೇಸು ನೋಡ್ತಾ ಇದ್ದಾರಾ? ಯೇಸು ಇದ್ದಾರಾ? 100% ಇದ್ದಾರೆ. ನೀವು ಇದಿರೋ ಇಲ್ಲೋ ನನಗೆ ಗ್ಯಾರಂಟಿ ಇಲ್ಲ, ಬಟ್ ಯೇಸು ಇದ್ದಾರೆ ಅನ್ನೋದು ಗ್ಯಾರಂಟಿ ಇದೆ. ಆಯಿತಾ? ಯೇಸು ಇದ್ದಾರೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡ್ತಾ ಇರೋದು ಅವರಿದ್ದಾರೆ. ಯೇಸು ಅಂದು ಎಲ್ಲರನ್ನೂ ನೋಡಿದ ಅದೇ ಯೇಸು ಇಂದು ನನ್ನನ್ನು, ನಿಮ್ಮನ್ನು, ಆನ್ಲೈನಲ್ಲಿ ಯಾರೆಲ್ಲ ಈ ಒಂದು ಸಂದೇಶವನ್ನು ಆಲಿಸ್ತಾ ಇದ್ದಾರೋ ನಿಮ್ಮನ್ನು, ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ ವೆಬ್ಎಕ್ಸಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮೆಲ್ಲರನ್ನೂ ನೋಡ್ತಾ ಇದ್ದಾರೆ. ಹೀ ಈಸ್ ದ ಸೇಮ್ ಯೆಸ್ಟರ್ಡೇ ಟುಡೇ ಆ್ಯಂಡ್ ಫಾರ್ ಎವರ್. ಅವರು ಎಂದೆಂದಿಗೂ ಸೇಮ್, ಬದಲಾಗೋದಿಲ್ಲ. ಓಕೆ, ಏನು ಹೇಳ್ತಾ ಇದ್ದಾರೆ? ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ಏನನ್ನು ಪರಿತ್ಯಜಿಸಬೇಕು? ತನ್ನನ್ನು ನೋಡಿ, ತನ್ನನ್ನು ತಾನೇ ಮೊದಲು ಪರಿತ್ಯಜಿಸಿಬಿಟ್ರೆ ಅಲ್ಲಿ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಜ್ಜನೂ ಇಲ್ಲ, ತಾತನೂ ಇಲ್ಲ, ಆಸ್ತಿನೂ ಇಲ್ಲ, ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ಪ್ರಾಣನೂ ಇಲ್ಲ, ಫ್ಯೂಚರೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಜೀಸಸ್ ಒಂದೇ ಹೇಳಿಬಿಟ್ರು, ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ರು, ಡಿನೈ ಯುವರ್ ಸೆಲ್ಫ್ ಸೊ ದಟ್ ಯು ಕ್ಯಾನ್ ಡಿನೈ ಎವ್ರಿಥಿಂಗ್. ಸೊ ಬಿಗ್ಗೆಸ್ಟ್ ಎನಿಮಿ ಟು ಫಾಲೋ ಮೀ ಈಸ್ ಯುವರ್ ಸೆಲ್ಫ್. ಯುವರ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ. ಕೆಲವರು ಹೇಳ್ತಾರಲ್ಲ, ನಮ್ಮ ಅಪ್ಪ ಬಿಡ್ತಾ ಇಲ್ಲ, ನಮ್ಮ ತಾತ ಬಿಡ್ತಾ ಇಲ್ಲ, ನನ್ನ ಗಂಡ ಬಿಡ್ತಾ ಇಲ್ಲ, ನನ್ನ ಹೆಂಡತಿ ಬಿಡ್ತಾ ಇಲ್ಲ, ನನಗೆ ಆ ಸುಖ ಬಿಡ್ತಾ ಇಲ್ಲ, ನನಗೆ ನಮ್ಮ ಪ್ರೇಯರ್ ಗ್ರೂಪ್ ಅವ್ರು ಬಿಡ್ತಾ ಇಲ್ಲ, ನನಗೆ ನಮ್ಮ ಊರವ್ರು ಬಿಡ್ತಾ ಇಲ್ಲ. ಅವ್ರು ಯಾರೂ ಪ್ರಾಬ್ಲಮ್ ಅಲ್ಲ. ಒಳಗಡೆ ಇರೋ ನಾನು ಅನ್ನೋದಿದೆಯಲ್ಲ, ಸೆಲ್ಫ್,
ಅದೇ ಪ್ರಾಬ್ಲಮ್. ಅದಕ್ಕೆ ಯೇಸು ಹೇಳಿದರು, ಡಿನೈ ಯುವರ್ ಸೆಲ್ಫ್. ಯು ವಾಂಟ್ ಟು ಫಾಲೋ ಮೀ, ಡಿನೈ ದ ಸೆಲ್ಫ್ ಫಸ್ಟ್. ಆಗ ಇಲ್ಲಿ ಯಾರು ಯಾರೂ ಇಲ್ಲ. ಹೂ ಕೇರ್ಸ್ ಅಲ್ವಾ? ನಮ್ಗೆ ಹಾಗೆ ಬದುಕಲಿಕ್ಕೆ ಆಗ್ತಾ ಇದೆಯಾ? ನಾವು ಎಲ್ಲಿ ಜನ ಯಾರು ಹೇಗೆ ನೋಡಿ ಕಂಡು ಎಲ್ಲ ಮಾತಾಡಬೇಕಲ್ವ ಇವತ್ತು? ಕಾರಣ ಏನು? ಈ ಸ್ವಾರ್ಥನ ಬಿಡ್ತಾ ಇಲ್ಲ. ಸೆಲ್ಫನ್ನು ತುಂಬ ದೊಡ್ಡ ಶತ್ರು ಒಳಗಡೆ ಇದೆ. ಯೇಸು ಹೇಳ್ತಾರೆ, ಡಿನೈ ಯುವರ್ ಸೆಲ್ಫ್. ಹೇಗೆ ಡಿನೈ ಮಾಡೋದು ಅಂತ ಇನ್ನೊಂದು ದಿವಸ ಹೇಳೋಣ, ಬೇಕಾದಷ್ಟು ತರಗತಿಗಳು ಅದರ ಬಗ್ಗೆ ಆಗಿದೆ. ಆದರೂ ಕೂಡ ಮೈಂಡಲ್ಲಿರಲಿ, ಯೇಸು ಹೇಳ್ತಾ ಇದ್ದಾರೆ, ಇಫ್ ಯು ವಾಂಟ್ ಟು ಫಾಲೋ ಮೀ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನ್ನ ನಿಮಿತ್ತ ಅದನ್ನು ಕಳೆದುಕೊಳ್ಳುವವನು, ನಮಗೆ ನಿತ್ಯಕ್ಕೂ ಉಳಿಸ್ಕೊಳ್ಳಿಕ್ಕೆ ಆಸೆನೂ ಇಲ್ಲ, ನಂಬಿಕೆಯೂ ಇಲ್ಲ. ಅದಕ್ಕೇ ನಾವು ಯಾವತ್ತೂ ನಮ್ಮ ಸೇಫ್ಟಿ ನೋಡಿಕೊಂಡೇ ಇರ್ತೀವಿ ಅಲ್ವಾ? ನಮಗೆ ಧೈರ್ಯ ಇದೆಯಾ ಈ ರೋಡಲ್ಲಿ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀರಿ ಕೆಲವರು, ಆದರೂ ಪ್ಲಾಸ್ಟಿಕ್ ಕವರೆಲ್ಲ ಕವರ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂದರೆ ಯಾರಾದರೂ ನೋಡಿಬಿಟ್ರೆ, ಪ್ರೊಟೆಸ್ಟೆಂಟ್ ಅಂತ ಹೇಳಿಬಿಟ್ರೆ, ನ್ಯೂ ಲೈಫ್ ಅಂತ ಹೇಳಿಬಿಟ್ರೆ ತುಂಬ ಕಷ್ಟ ಆಗುತ್ತಲ್ವಾ? ಎಂಥ ಒಂದು ನೀಚ ಹೆದರಿಕೆ ನಮ್ಮಲ್ಲಿ ಅಲ್ವಾ? ಎಂಥ ಒಂದು ನೀಚ ಹೆದರಿಕೆ. ನಿಜವಾದ ಹೆದರಿಕೆ ಏನು ಗೊತ್ತಾ? ಕಳ್ತನ ಮಾಡಿ ಪೊಲೀಸ್ನವ್ರು ಹಿಡಿತಾರೆ ಅಂತ ಕಳ್ಳ ಎಲ್ಲ ಬಚ್ಚಿಟ್ಕೊಳ್ತಾನಲ್ಲ, ಅದೊಂದು ನ್ಯಾಯವಾದ ಹೆದರಿಕೆ ಅಂತ ಹೇಳ್ಬೋದು. ಕಳ್ತನ ಮಾಡಿದ್ದೀನಿ ಸಿಕ್ಕಾಕೊಬಿಡ್ತೀನಿ ಅಂತ. ಆದರೆ ನಿನಗೋಸ್ಕರ ಪ್ರಾಣ ಕೊಟ್ಟ ರಕ್ಷಕನ ಆ ರಕ್ಷಣಾ ಸಂದೇಶವನ್ನೇ ಎದೆಗೆ ಹಿಡ್ಕೊಂಡು ರಾಜನ ಥರ ನಡ್ಕೊಂಡು ಹೋಗಲಿಕ್ಕೆ, ರಾಣಿ ಥರ ನಡ್ಕೊಂಡು ಹೋಗಲಿಕ್ಕೆ ನಾಚಿಕೆ ಆಗುತ್ತೆ ಅಂದರೆ ಅಲ್ವಾ? ಎಷ್ಟೊಂದು ಕಷ್ಟ. ಇನ್ನು ಕೆಲವು ದೇಶಗಳಲ್ಲಿ, ಕೆಲವು ಸ್ಥಳಗಳಲ್ಲಿ ಬೈಬಲಿಗೆ ಹಿಡ್ಕೊಂಡು ಹೋದರೆ ಶೂಟ್ ಮಾಡಿ ಸಾಯಿಸುವಂಥ ಜಾಗ ಇದೆ. ಹೋಗಲಿ, ಒಂದು ಎಕ್ಸ್ಕ್ಯೂಸ್ ಕೊಡೋಣ ಅಂತ ಜಾಗದಲ್ಲಿ ಹಿಡ್ಕೊಂಡು ಹೋಗೋದು ಬೇಡ. ಇಲ್ಲಿ ನೀವು ಬೈಬಲ್ ಹಿಡ್ಕೊಂಡು ಹೋದ್ರೆ ಯಾರಾದರೂ ನಿಮ್ಮನ್ನು ಶೂಟ್ ಮಾಡಿ ಸಾಯಿಸ್ತಾರಾ? ಇಲ್ಲ ತಾನೆ? ಆದರೂ ನಾವು ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಹೇಳಿ? ಮೊಬೈಲ್ ಫೋನ್ ಹಿಡ್ಕೊಂಡು ಹೋಗ್ಲಿಕ್ಕೆ ನಮಗೆ ತೊಂದರೆ ಇಲ್ಲ, ಬೈಬಲ್ ಹಿಡ್ಕೊಂಡು ಹೋಗಲಿಕ್ಕೆ. ನೀವು ಕೆಲವೊಂದು ಪ್ರಾಟೆಸ್ಟೆಂಟ್ ಸಹೋದರಿಯರು, ಪೆಂಟೆಕೋಸ್ಟ್ ಚರ್ಚ್ ಇರ್ಬೋದು, ಬೇರೆ ಅವ್ರು ಭಾನುವಾರ ಚರ್ಚಿಗೆ ಹೋಗಬೇಕಾದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಓದ್ಲಿಕ್ಕೆ ಬರಲಿ ಬಾರದೇ ಇರಲಿ, ಎಲ್ಲರ ಕೈಲೂ ಒಂದು ಖಡ್ಗ ಇರೋ ಥರ ಬೈಬಲ್ ಇರುತ್ತೆ. ನೋಡಿದ್ದೀರಾ? ಹೆಚ್ಚಿನವ್ರು ಕವರ್ ಹಾಕಿಟ್ಕೊಳ್ಳೋದೇ ಇಲ್ಲ, ಓಪನ್ ಮಾಡಿ ಇಟ್ಕೊಂಡು ಹೋಗ್ತಾರೆ ಕೈಲಿ ಹಿಡ್ಕೊಂಡು. ನಾನು ಯೋಚನೆ ಮಾಡಿದೆ, ಇವ್ರಿಗೆ ಓದ್ಲಿಕ್ಕೆ ಬರುತ್ತಾ ಅಂತ. ಈ ಚೋಟು ಹುಡುಗ, ಈ ಚಿಕ್ಕ ಮಗು, ಇದು ಏನು ಓದುತ್ತೆ ಇಷ್ಟು ದೊಡ್ಡ ಬೈಬಲ್ಲು? ನಮ್ಗೆ ಅದನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಒಂದು ನಾಚಿಕೆ. ಅದನ್ನು ಹಿಡ್ಕೊಂಡು ಹೋಗೋದ್ರಿಂದ ಏನೋ ನಾವು ಯೇಸುನ ಫಾಲೋ ಮಾಡ್ತಿದ್ದೀವಿ ಅಂತ ಅಲ್ಲ ನಾ ಹೇಳ್ತಾ ಇರೋದು. ನಮ್ಗೆ ಅದು ಕೂಡ ಒಂದು ನಾಚಿಕೆ ಇವತ್ತು, ಅದು ಕೂಡ ನಮಗೆ ಭಯ. ಯಾಕೆ ಅಂದರೆ ನಾವಿನ್ನೂ ಪ್ರೀತಿಸ್ತಾ ಇರೋದೇನೋ ಲೋಕ. ಇನ್ನು ಈ ಲೋಕದ ಜೀವನ ನಾವು ತುಂಬ ಇಷ್ಟಪಟ್ಬಿಟ್ಟಿದ್ದೀವಿ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ? ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು, ದೋಸ್ ಹು ವಾಂಟ್ ಟು ಸೇವ್ ದೇರ್ ಲೈಫ್ ವಿಲ್ ಲೂಸ್ ಇಟ್, ಕಳ್ಕೊಳ್ತಾನೆ. ಆದರೆ ನನ್ನ ನಿಮಿತ್ತ, ಶಿವ ಸಂದೇಶದ ನಿಮಿತ್ತ ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಾಗುವವನು ಅದನ್ನು ನಿತ್ಯವೂ ಉಳಿಸ್ಕೊಳ್ತಾನೆ. ಈ ಗ್ಯಾರಂಟಿ ಇದೆಯಾ ನಮಗೆ? ಇದರಲ್ಲಿ ನಂಬಿಕೆ ಇದೆಯಾ? ನಂಬಿಕೆ ಇದ್ದರೆ ಹಾಗಾದರೆ ನಾನು ಇಲ್ಲಿ ನನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಇಲ್ಲಿ ಬದುಕಿದರೆ ನಿತ್ಯತೆ ಕಳ್ಕೊಳ್ತೀನಿ, ನಿತ್ಯ ಜೀವ, ಅಮರ ಜೀವ ಕಳ್ಕೊಳ್ತೀನಿ. ಹಾಗಾದರೆ ಇಲ್ಲಿ ಯೇಸುಗೋಸ್ಕರ ಬದುಕೋದಾದರೆ ಅಲ್ಲಿ ನಿತ್ಯವೂ ಜೀವಿಸ್ತೀನಿ. ಆದ್ದರಿಂದ ನಿತ್ಯವೂ ಜೀವಿಸುವ ಆ ಜೀವನ ನನಗೆ ಬೇಕು. ಯಾಕೆ ಬೇಕು? 100 ವರ್ಷದ್ದು ಅಥವಾ 70 ವರ್ಷದ್ದು 80 ವರ್ಷದ್ದು ಅಳಿದು ಹೋಗುವ ಜೀವನಕ್ಕೋಸ್ಕರ ನಾವಿಷ್ಟು ಒದ್ದಾಡಿ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಇಲ್ಲಿ ಸೆಟ್ಲಾಗಿ ಏನು ಸಿಗುತ್ತೆ? ಅಲ್ಟಿಮೇಟ್ ನಥಿಂಗ್. ಅದಾದಮೇಲೆ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅಥವಾ ತೆತ್ತರೆ ಅದರಿಂದ ಅವನಿಗೆ ಬರುವ ಲಾಭವಾದರೂ ಏನು? ದೊಡ್ಡ ಕ್ವಶನ್ ಮಾರ್ಕ್. ವಾಟ್ ಡಸ್ ಇಟ್ ಪ್ರಾಫಿಟ್ ದೆಮ್ ಇಫ್ ದೆ ಗೇನ್ ದ ಹೋಲ್ ವರ್ಲ್ಡ್ ಬಟ್ ಲೂಸ್ ಆರ್ ಫೋರ್ಫೀಟ್ ದೆಮ್ಸೆಲ್ಸ್? ಒಬ್ಬನಿಡೀ ಪ್ರಪಂಚನೇ ಗೆದ್ದು ತನ್ನ ಪ್ರಾಣ ಕಳ್ಕೊಂಡ್ರೆ ಕೊನೆಯಲ್ಲಿ ಏನು ಪ್ರಯೋಜನ ಆಯಿತು? ನೀವು ಪ್ರಾರ್ಥನೆ ಮಾಡಿ 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 ಎಲ್ಲ ಆಶೀರ್ವಾದ ಪಡ್ಕೊಂಡು ಲಾಸ್ಟಿಗೆ ಅನುಭವಿಸದೆ ಸತ್ತೋಗ್ಬಿಟ್ರೆ ನೀವು ಪಡ್ಕೊಂಡು ಏನು ಪ್ರಯೋಜನ ಆಯಿತು? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಇದ್ದಾನೆ, ನಿಮಗೆ ಗೊತ್ತಿರ್ಬೋದು. ಯಾರು ಹೇಳಿ?
ಅಲೆಕ್ಸಾಂಡರ್ ಅಲ್ವಾ? ಅಲೆಕ್ಸಾಂಡರ್ ಸ್ಟೋರಿ ಕೇಳಿದ್ದೀರಾ? ಹಾಂ, ಕೇಳಿದ್ದೀರಿ? ಕೇಳದೇ ಇದ್ದರೆ ಇನ್ನೊಂದು ಸರಿ ಕೇಳಿ. ನಮ್ಮ ಮೈಂಡಿಗೆ ಬರಬೇಕು ಕೆಲವೊಂದು ಕಥೆಗಳು ಒಳ್ಳೆಯದೇ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ತೀವಿ. ಅವರು ಯೇಸು ಸ್ವಾಮಿ ಟೈಮಲ್ಲಿ ಇದ್ದವರಲ್ಲ, ಯೇಸು ಕ್ರಿಸ್ತನಿಗಿಂತ ಸುಮಾರು 300-350 ವರ್ಷ ಹಿಂದೆ ಜೀವಿಸಿದಂತಹ ಒಂದು ಗ್ರೀಸ್ ದೇಶದಲ್ಲಿ, ಅಥವಾ ಗ್ರೀಕ್ ಕಿಂಗ್, ಎಂಪರರ್, ಚಕ್ರವರ್ತಿ, ಇಡೀ ಲೋಕವನ್ನು ಅಥವಾ ಲೋಕದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಗೆದ್ದು ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಒಬ್ಬ ಯುವ ಚಕ್ರವರ್ತಿ, ಯಂಗ್ ಚಕ್ರವರ್ತಿ. ಅವನ ಟೈಮಲ್ಲಿ, ಅದಕ್ಕೆ ಅವನು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳೋದು. ಸುಮಾರು ಅಲೆಕ್ಸಾಂಡರ್ಗಳಿದ್ದಾರೆ, ಆದರೆ ಅವನನ್ನು ಯಾಕೆ ಗ್ರೇಟ್ ಅಂತ ಕರೀತಾರೆ ಅಂದರೆ ಅವನು ಲೋಕವನ್ನು ಗೆದ್ದ. ಇಲ್ಲಿ ಸ್ವಾಮಿ ಹೇಳ್ತಾರಲ್ಲ, ಪ್ರಪಂಚವನ್ನು ಗೆದ್ದು ಪ್ರಾಣ ಉಳಿಸ್ಕೊಳ್ಳಿಲ್ಲ, ಪ್ರಾಣ ಕಳ್ಕೊಂಡ. ಅವನಿಗೆ ಮಾರಕವಾದ ರೋಗ ಬಂದ್ಬಿಡ್ತು, ಸಿವಿಯರ್ ಆದ ಒಂದು ಕಾಯಿಲೆ ಬಂದಾಗ ಅವನು ಎಲ್ಲ ರೀತಿ ಪ್ರಯತ್ನ ಪಟ್ಟ. ಎಲ್ಲ ವೈದ್ಯ ಆಗಿದ್ದಂಥ ಏನೆಲ್ಲ ವೈದ್ಯರಿದ್ದರೋ, ಟ್ರೀಟ್ಮೆಂಟ್ ಇತ್ತು, ಬೆಸ್ಟ್ ಟ್ರೀಟ್ಮೆಂಟ್ ಅವನಿಗೆ ಕೊಟ್ಟರು. ಆದರೆ ಕೊನೆಯಲ್ಲಿ ಅವನಿಗೆ ಕನ್ಫರ್ಮ್ ಆಯಿತು, ನಾನು ಸತ್ತೋಗ್ತೀನಿ ಅಂತ. ಇದು ಕಥೆನೋ ಅಥವಾ ನಿಜನೋ ನನಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ಪಾಠ ಇದೆ, ಅದು ನಮಗೆ ಬೇಕು. ದೆರ್ ಇಸ್ ಎ ಲೆಸನ್. ಪಾಠ ಏನು ಕೇಳಿದರೆ, ಅವನು ಸಾಯೋ ಟೈಮಲ್ಲಿ ಜೊತೆಯಲ್ಲಿದ್ದಂಥ ಜನರಿಗೆ, ಸೇವಕರಿಗೆಲ್ಲ ಕರೆದುಬಿಟ್ಟು ಹೇಳ್ತಾನೆ, ನನ್ನ ಶವ ಸಂಸ್ಕಾರ ಈ ರೀತಿಯಲ್ಲಿ ನೀವು ಮಾಡಬೇಕು. ಮೈ ಫ್ಯೂನರಲ್ ಸರ್ವಿಸ್ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ, ನನ್ನ ಶವದ ಪೆಟ್ಟಿಗೆಯನ್ನು, ಆ ಕಾಫಿನ್, ಅದನ್ನು ಯಾರು ಹೊತ್ಕೊಂಡು ಹೋಗಬೇಕು ಕೇಳಿದರೆ, ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಆಗಿದ್ದಂಥ ಒಳ್ಳೆ ವೈದ್ಯರು ಅಂತ ಯಾರೆಲ್ಲ ಗುರುತಿಸಲ್ಪಟ್ಟವರಿದ್ದಾರೋ ಅವರು ನನ್ನ ಶವದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕು ಶವ ಸಂಸ್ಕಾರಕ್ಕೆ. ಎರಡನೇದಾಗಿ, ನನಗಿರ್ತಕ್ಕಂಥ ಏನೆಲ್ಲ ಚಿನ್ನ, ಹಣ, ಒಡವೆಗಳು ಏನೆಲ್ಲ ಇದೆಯೋ ಸಂಪಾದನೆ, ಅದೆಲ್ಲ ನೀವು ದಾರಿಯಲ್ಲಿಗೆ ಚೆಲ್ಕೊಂಡು ಬರಬೇಕು. ಮೂರನೇದಾಗಿ, ನನ್ನ 2 ಕೈಗಳನ್ನ ನೀವು ಶವದ ಪೆಟ್ಟಿಯಿಂದ ಹೊರಗಡೆ ಬಿಟ್ಟು ತಗೊಂಡು ಹೋಗಬೇಕು. ಯಾಕೆ ಅಂದರೆ, ಅದರ ಅರ್ಥ ಅವನು ಹೇಳ್ತಾನೆ, ಈ ಲೋಕದಲ್ಲಿ ಎಷ್ಟೇ ಒಳ್ಳೆ ವೈದ್ಯನಿದ್ದರೂ ಮರಣವನ್ನು ಗುಣಪಡಿಸುವಂಥ ವೈದ್ಯ ಇಲ್ಲ. ಓಕೆ, ಮರಣ ಎಂಬ ಒಂದು ಕಾಯಿಲೆಯನ್ನು ವಾಸಿ ಮಾಡುವ ವೈದ್ಯ ಯಾರೂ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ. ಆದ್ದರಿಂದ ಎಲ್ಲ ವೈದ್ಯರು, ಒಳ್ಳೆ ವೈದ್ಯರು ನನ್ನ ಈ ಶವದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಲಿ. ಲೆಟ್ ದೆಮ್ ಟೆಸ್ಟಿಫೈ ಟು ದ ವರ್ಲ್ಡ್, ದೇರ್ ಈಸ್ ನೋ ಡಾಕ್ಟರ್ ಹೂ ಕೆನ್ ಕ್ಯೂರ್ ದ ಸಿಕ್ನೆಸ್ ಕಾಲ್ಡ್ ಡೆತ್. ಮರಣ ಎಂಬ ರೋಗವನ್ನು ವಾಸಿ ಮಾಡುವ ವೈದ್ಯ ಯಾರೂ ಇಲ್ಲ ಅನ್ನೋದನ್ನು ಇವರು ಹೊತ್ಕೊಂಡು ಹೋಗಿ ಒಂದು ಸಾಕ್ಷಿಪಡಿಸಲಿ. ತಾನು ಗಳಿಸಿಕೊಂಡ ಸಂಪಾದಿಸಿದ ಹಣ, ಚಿನ್ನ, ಬೆಳ್ಳಿ, ಒಡವೆ ಏನೆಲ್ಲ ಇತ್ತೋ ಎಲ್ಲ ಯಾಕೆ ಚೆಲ್ಲಬೇಕು ಕೇಳಿದರೆ, ಇದು ಯಾವುದು ಕೂಡ ನನ್ನ ಪ್ರಾಣ ಉಳಿಸಲಿಕ್ಕೆ ಕೆಲಸಕ್ಕೆ ಬಂದಿಲ್ಲ. ಮತ್ತಿದು ಯಾಕೆ ಬೇಕು? ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ. ಆದ್ದರಿಂದ ಜನಕ್ಕೆ ಅರ್ಥ ಆಗಬೇಕು, ಈ ಹಣ, ಈ ಚಿನ್ನ ಮರಣದಿಂದ ಕಾಪಾಡಲಿಕ್ಕಾಗೋದಿಲ್ಲ. ನೀವೆಷ್ಟೇ ಸಂಪಾದನೆ ಮಾಡಿ, ಕೋಟಿಗಳು ಸಂಪಾದನೆ ಮಾಡಿ, ಎಷ್ಟೇ ಒಡವೆಗಳು ಸಂಪಾದನೆ ಮಾಡಿ ಇಟ್ಕೊಳ್ಳಿ, ಯಾವುದು ಕೂಡ ಮರಣದಿಂದ ಕಾಪಾಡಲಿಕ್ಕಾಗೋದಿಲ್ಲ. ಅದು ಪ್ರಯೋಜನ ಇಲ್ಲ. ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಡಾಕ್ಟ್ರು ಪ್ರಯೋಜನ ಇಲ್ಲ, ಒಡವೆ ದುಡ್ಡು ಪ್ರಯೋಜನ ಇಲ್ಲ. ಲಾಸ್ಟಿಗೆ ಕೈ ಯಾಕೆ ಹೊರಗಡೆ ಬಿಡೋದು ಕೇಳಿದರೆ, ಅವನು ಹೇಳ್ತಾನೆ, ನಾನು ಬರಬೇಕಾದ್ರೆ ಬರೀ ಕೈಯಲ್ಲಿ ಬಂದೆ, ಹೋಗಬೇಕಾದ್ರೆ ಇದು ಏನು ತಗೊಂಡೋಗ್ಲಿಕ್ಕಾಗ್ತಾ ಇಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್. ನೀವು ಹೇಳ್ತೀರಿ ಲೋಕ ಗೆದ್ದವನು ಅಂತ. ಯೇಸು ಹೇಳ್ತಾರೆ, ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡ್ರೆ ಅವನಿಗೆ ಅದರಿಂದ ಬರುವ ಲಾಭ ಏನು? ಬರಿಗೈ, ಏನೂ ಇಲ್ಲ. ನಾವು ಈ ಕತೆ ಎಲ್ಲ ಕೇಳಿನೂ, ಈ ವಾಕ್ಯ ಎಲ್ಲ ಕೇಳಿಸ್ಕೊಂಡು ಹಾಗೆ ಮನೆಗೆ ಹೋಗ್ಬಿಟ್ರೆ ನಮ್ಮ ಜೀವನಕ್ಕೇನು ಅರ್ಥ ಇರೋದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮನೆಗೆ ಹೋಗುವಾಗ ನಮ್ಮ ಹೃದಯದಲ್ಲಿ ಇದಿರಲಿ, ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ತುಂಬಲ್ಪಡಬೇಕು. ಇದಕ್ಕೋಸ್ಕರ ನೀವೇನು ಮಾಡ್ತೀರ ನೋಡಿ. ಪೌಲರು ಹೇಳ್ತಾರೆ,
ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟು ಎಂದು ನೀವು ಅರಿತುಕೊಳ್ಳುವಂತೆ ಆಗಲಿ. ಹೌದು, ಜ್ಞಾನವನ್ನು ಮೀರಿದ ಪ್ರೀತಿಯಿಂದ ತುಂಬಲ್ಪಡಲು ನೀವು ಆಸಕ್ತರಾಗಬೇಕು. ಎಫಿಷಿಯನ್ಸ್ 3:18. ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮನೆಗೆ ಹೋಗೋಣ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ. ಹೀಗೆ ದೇವಜನರೆಲ್ಲರಲ್ಲಿ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತೆ ಆಗಲಿ. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ಆಸಕ್ತಿಯಿಂದ ಹೋಗೋಣ ಮನೆಗೆ, ಆಯಿತಾ? ನಮ್ಮ ಆಸಕ್ತಿ ಏನಿರಬೇಕು? ದೇವರೇ, ಆ ಪ್ರೀತಿ ನನಗೆ ಬೇಕು. ಐ ವಾಂಟ್ ಟು ನೋ ದ್ಯಾಟ್ ಲವ್. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಲವ್. ಐ ನೀಡ್ ದಟ್ ಲವ್. ಈ ಒಂದು ಬಯಕೆಯಿಂದ ಹೋಗಿ ಮನೆಗೆ ಹೋದ್ಮೇಲೆ ಒಂದು ಮಾನಸಾಂತರದ ಒಂದು ಜೀವನ ಜೀವಿಸಲಿಕ್ಕೆ ಒಂದು ತೀರ್ಮಾನ ಮಾಡಿ ಪ್ರಯತ್ನ ಪಡಿ. ಖಂಡಿತವಾಗಲೂ ಯೇಸುವಿಗೆ ಹೃದಯ ಕೊಡಿ. ಅವ್ರು ಹೇಳಿದ ಹಾಗೆ, ಈ ದಿನದ ಮೊದಲನೇ ವಾಕ್ಯದಲ್ಲಿ ಹೇಳಿದ ಹಾಗೆ, ಮೈ ಸನ್, ಮೈ ಚೈಲ್ಡ್, ಗಿವ್ ಮಿ ಯುವರ್ ಹಾರ್ಟ್, ಗಿವ್ ಮಿ ಯುವರ್ ಹಾರ್ಟ್. ಆ ಹೃದಯನ ಯೇಸು ಕೊಡಿ. ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಹೇಗೋ ಒಂದು ದಿವಸದಲ್ಲೋ ಒಂದು ವಾರದಲ್ಲೋ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ಮತ್ತು ನೀವು ಎಲ್ಲರೂ ನಮ್ಮ ಹೃದಯನ ಯೇಸು ಕೊಡೋಣ. ಅವ್ರಿಗೇನು ಕೊಡ್ತಾರೆ? ಅವ್ರ ಪ್ರೀತಿನ ತುಂಬಿಸ್ತಾರೆ. ಆ ಪ್ರೀತಿಯಿಂದ ತುಂಬಲ್ಪಟ್ಟರೆ ನಮ್ಮ ಜೀವನ ಅವ್ರಿಗೆ ಕೊಡ್ಬೋದು. ನಾವು ಅವ್ರನ್ನ ಹಿಂಬಾಲಿಸ್ಬೋದು, ಅವ್ರಿಗೋಸ್ಕರ ನಾವು ಬದುಕ್ಬೋದು, ಅವ್ರ ಸೇವೆ ಮಾಡ್ಬೋದು. ಆ ಪ್ರೀತಿಯಿಂದ ಮಾಡೋ ಸೇವೆ ಶ್ರೇಷ್ಠವಾದ ಸೇವೆ ಆಗಿರ್ತದೆ, ದೇವರಿಗೆ ಮೆಚ್ಚುಗೆಯಾದ ಸೇವೆ ಆಗಿರ್ತದೆ. ಯೋಹಾನರು ಹೇಳಿದಾಗೆ ಆ ಪ್ರೀತಿ ನಮಗೆ ಗೊತ್ತಿದೆ, ಆ ಪ್ರೀತಿಯಲ್ಲಿ ನಮಗೆ ನಂಬಿಕೆ ಇದೆ. ಹುಡುಗನ ಪ್ರೀತಿಯಲ್ಲಿ ಹುಡುಗಿಗೆ ನಂಬಿಕೆ ಇದ್ದಿದ್ದರಿಂದ ಮನೆ ಬಿಟ್ಟು ಓಡೋಗಿಲ್ವಾ? ಜಾತಿ ಬಿಟ್ಟು ಹೋಗಿಲ್ವಾ? ಆಸ್ತಿ ಬಿಟ್ಟು ಹೋಗಿಲ್ವಾ? ಯೇಸು ಪ್ರೀತಿ ಆ ಹುಡುಗನ ಪ್ರೀತಿ ಥರದ ಪ್ರೀತಿನ ಅದರ ಬಗ್ಗೆ ನಾವು ಕಲಿಬೇಕಾಯ್ತಾ? ಅದರ ಬಗ್ಗೆ ಕಲಿಬೇಕು. ಆ ಪ್ರೀತಿ ಅರ್ಥ ಆದರೆ ನೀವು ಆಸ್ತಿ ಅಲ್ಲ, ಪ್ರಾಣ ಅಲ್ಲ, ನೀವು ಸ್ವರ್ಗವನ್ನೂ ಬಿಡ್ತಿರಬೇಕಾದ್ರೆ. ಯೇಸು ಇಲ್ಲದ ಸ್ವರ್ಗ ನನಗೆ ಬೇಡ ಅಂತಲೇ ಹೇಳ್ತೀರಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕ್ಷಮಿಸಿರಿ ಅಪ್ಪ. ನೀವು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದೀರಿ. ನೀವು ನಮ್ಮನ್ನು ಮಾಡಿದ ಆ ಮೊದಲ ಪ್ರೀತಿ ನಮಗಿನ್ನೂ ಅರ್ಥ ಆಗಿಲ್ಲಪ್ಪ. ನಾವೊಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಸ್ವಾಮಿ. ಎಲ್ಲೋ ಕಪಟತನದಲ್ಲಿ, ವಂಚನೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆಪ್ಪ. ನಮ್ಮ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಸ್ವಾಮಿ. ನೀವು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀರಿ. ಆದರೆ ನಾವು ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ಏನು ಕೊಡ್ತಾ ಇದ್ದೀವಪ್ಪ? ಏನೂ ಕೊಡ್ತಾ ಇಲ್ಲ ಸ್ವಾಮಿ. ಒಂದಿಷ್ಟು ಪ್ರಾರ್ಥನೆಗಳು, ಹಾಡುಗಳು, ಧ್ಯಾನಗಳು, ಹಣ, ವಸ್ತುಗಳು ಮಾತ್ರ ಬಿಟ್ಟರೆ ಬೇರೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ. ಇಂದು ನಾವು ಇಷ್ಟಪಡ್ತಾ ಇರೋದು ನಮ್ಮ ಜೀವಿತವನ್ನು ಮತ್ತು ಈ ಲೋಕವನ್ನು ಮಾತ್ರ. ಪವಿತ್ರಾತ್ಮರೇ, ಸಹಾಯ ಮಾಡಿ. ನಿಮ್ಮ ಸಹಾಯವಿಲ್ಲದೆ ಯೇಸುವಿನ ಪ್ರೀತಿ ಯಾರಿಗೂ ತಿಳಿಯೋದಿಲ್ಲ. ಪವಿತ್ರಾತ್ಮರೇ, ಈಗ ನಮ್ಮ ಹೃದಯವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಗಿವ್ ಯುವರ್ ಹಾರ್ಟ್ ಟು ಗಾಡ್. ಗಿವ್ ಯುವರ್ ಹಾರ್ಟ್. ಮೈ ಸನ್, ಮೈ ಡಾಟರ್, ಗಿವ್ ಮಿ ಯುವರ್ ಹಾರ್ಟ್. ದೇವರು ಕೇಳ್ತಾ ಇದ್ದಾರೆ. ಗಿವ್ ಯುವರ್ ಹಾರ್ಟ್ ಟು ಯುವರ್ ಡ್ಯಾಡಿ. ಗಿವ್ ಯುವರ್ ಹಾರ್ಟ್ ಟು ಯುವರ್ ಆಬಾ, ಯುವರ್ ಡ್ಯಾಡಿ, who sacrificed his only begotten son for you. ತನ್ನ ಒಬ್ಬನೇ ಮಗನಾದ ಕ್ರಿಸ್ತನ ಯೇಸುವನ್ನ ನಿನಗೋಸ್ಕರ ಬಲಿ ಕೊಟ್ಟ ಆ ಅಪ್ಪನನ್ನ ನೋಡು. Look at the face of the Abba Father and he is asking your heart. ನಿನ್ನ ಹೃದಯ ಕೇಳ್ತಾ ಇದ್ದಾರೆ. If you give your heart to him today, now, he will fill you his love. ಆ ಪ್ರೀತಿಯಿಂದ ನಿನ್ನನ್ನು ತುಂಬಿಸ್ತಾರೆ. So that you can also love him by sacrificing everything for the sake of Christ. ಕ್ರಿಸ್ತನಿಗೋಸ್ಕರ, ಯೇಸುವಿಗೋಸ್ಕರ ಎಲ್ಲವನ್ನ ಬಿಟ್ಟು, ಎಲ್ಲವನ್ನ ತ್ಯಾಗ ಮಾಡಿ ಪ್ರೀತಿ ಮಾಡಲು ಅವರು ನನ್ನನ್ನು ನೋಡ್ಕೊಳ್ತಾರೆ. ಅವ್ರ ಜೊತೆಯಲ್ಲಿ ನಾನು ನಿತ್ಯವೂ ಚೆನ್ನಾಗಿರ್ತೀನಿ ಎಂದು ಆತನೊಂದಿಗೆ ಓಡಿ ಹೋಗಲು
ಎಲ್ಲವನ್ನ ಬಿಟ್ಟು ಓಡಿ ಹೋಗಲು ನನಗೆ ಧೈರ್ಯ ಕೊಡುವಂಥದ್ದೇ ಆ ಪ್ರೀತಿ. ಆ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ಪಿತನೇ, ನಿನ್ನ ಆ ಪ್ರೀತಿಯನ್ನು ಅರಿತುಕೊಳ್ಳುವ ಆಸಕ್ತಿ ನಮ್ಮೊಬ್ಬೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ಪ್ರತಿನಿತ್ಯವೂ ಆ ಪ್ರೀತಿಗಾಗಿ ಹುಡುಕುವಂತೆ ಆಗಲಿ ಅಪ್ಪ. ಪ್ರತಿನಿತ್ಯವೂ ಹುಡುಕಿ ಅದನ್ನು ಕಂಡುಕೊಳ್ಳುವಂತೆ ಆಗಲಿ ಅಪ್ಪ. ಆ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂದು ಪ್ರತಿಯೊಬ್ಬರು ಗ್ರಹಿಸಿಕೊಳ್ಳುವಂತೆ ಆಗಲಿ ಅಪ್ಪ. ಎಲ್ಲ ಮನುಷ್ಯ ಸಂಬಂಧಗಳಿಗಿಂತಲೂ, ಎಲ್ಲ ಜಾತಿ ಧರ್ಮಕ್ಕಿಂತಲೂ, ಎಲ್ಲ ಸುಖ ಸಂಪತ್ತು ಸಂಪಾದನೆಗಿಂತಲೂ, ಎಲ್ಲ ಸುಖ ಭೋಗಗಳಿಗಿಂತಲೂ, ಎಲ್ಲ ಕಷ್ಟ ನೋವುಗಳಿಗಿಂತಲೂ ಮಿಗಿಲಾದದ್ದು ಯೇಸುವೇ ನಿನ್ನ ಪ್ರೀತಿ. ಆ ಪ್ರೀತಿ ಎಲ್ಲ ಹೃದಯಗಳಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಪ್ರತಿಯೊಬ್ಬರೂ ಕೂಡ, ವಿಶೇಷವಾಗಿ ಇಂದು ಯಾರಲ್ಲಿ ಸಂದೇಶವನ್ನು ಆಲಿಸಿ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ ಆ ಪ್ರೀತಿ ತುಂಬಲ್ಪಡಲಿ ಅಪ್ಪ. ಜ್ಞಾನವನ್ನು ಮೀರಿದ ಆ ಪ್ರೀತಿಯಿಂದ ತುಂಬಲ್ಪಡುವ ಆಸಕ್ತಿ ಒಬ್ಬೊಬ್ಬರಲ್ಲಿಯೂ ಅಧಿಕವಾಗಲಿ ಕರ್ತನೆ. ಇಲ್ಲಿಂದ ಹೋಗುವಾಗ ಸ್ವಲ್ಪವಾದರೂ ಕಿಂಚಿತ್ತಾದರೂ ಆ ಪ್ರೀತಿಯ ಅನುಭವವನ್ನು ಹೊತ್ತುಕೊಂಡು ಹೋಗುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಪಾಪಕ್ಕೆ ವಿಮುಖರಾಗಿ ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ಕ್ರಿಸ್ತನ ಕಡೆಗೆ ತಿರುಗಲು ಬೇಕಾದ ಕೃಪೆ ಮನಸ್ಸು ನಮ್ಮೊಬ್ಬೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ, ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ. ಯೇಸುವೇ ನಿಮಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್.